ಓಂ ಶಾಂತಿ. 22/2/2009 ಅವ್ಯಕ್ತ ರಿವೈಸ್ ಮುರಳಿ 15 ಫೆಬ್ರವರಿ 2026. ಇವತ್ತು 90ನೇ ತ್ರಿಮೂರ್ತಿ ಮಹಾಶಿವರಾತ್ರಿ. ಶಿವಬಾಬಾವರ 90ನೇ ಹುಟ್ಟುಹಬ್ಬ, ಜೊತೆಗೆ ನಾವೆಲ್ಲ ಮಕ್ಕಳದ್ದು ಹುಟ್ಟುಹಬ್ಬ. ಈ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಬಾಬಾವರ ಈ ಜನ್ಮದಿನದ ಮಧುರ ಮಹಾವಾಕ್ಯವನ್ನು ಕೇಳೋಣ. बर्थडे पर फर्स्ट डिवीज़न में आने की गिफ्ट लेने के लिए हर श्वास संकल्प समर्थ हो, दिल बड़ी और सच्ची हो तो हर ज़रूरत पूरी होगी. ಬಾಬಾವ್ರು ಹೇಳ್ತಾರೆ, ಈ ಜನ್ಮ ದಿನದಲ್ಲಿ ಬರ್ತ್ಡೇನಲ್ಲಿ ಫಸ್ಟ್ ಡಿವಿಷನಲ್ ಬರುವಂತಹ ಗಿಫ್ಟ್ ತಗೊಳ್ಳಿಕ್ಕೆ ನಿಮ್ಮ ಪ್ರತಿಯೊಂದು ಶ್ವಾಸ ಸಂಕಲ್ಪವನ್ನು ಸಮರ್ಥ ಮಾಡಿಕೊಂಡು, ಹೃದಯ ವಿಶಾಲ ಮಾಡಿಕೊಂಡು ಹಾಗೂ ಸತ್ಯವಾಗಿದ್ದಿದ್ದೇ ಆದರೆ ಹರ್ ಜರೂರತ್ ಪೂರಿ ಹೋಗಿ, ನಿಮ್ಮ ಪ್ರತಿ ಅವಶ್ಯಕತೆಗಳು ಪೂರ್ಣ ಆಗುತ್ತೆ. ಇದು ಬಾಬುವರ ಒಂದು ವಿಶೇಷ ವರದಾನ ಇದೆ. ಈ ಬರ್ತ್ಡೇನಲ್ಲಿ ಫಸ್ಟ್ ಡಿವಿಷನಲ್ಲಿ ಬರೋ ಗಿಫ್ಟ್ ತಗೊಳ್ಳಿಕ್ಕೆ ಪ್ರತಿಯೊಂದು ಶ್ವಾಸ ಸಂಕಲ್ಪವನ್ನು ಸಮರ್ಥ ಮಾಡ್ಕೊಳ್ಳಿ. ಹೃದಯ ವಿಶಾಲ ಮತ್ತು ಸತ್ಯವಾಗಿದ್ದಲ್ಲಿ ನಿಮ್ಮ ಪ್ರತಿ ಒಂದು ಅವಶ್ಯಕತೆಗಳು ಪೂರ್ಣ ಆಗುತ್ತೆ. आज 0 बाप अपने हीरो बच्चों से मिलने आए हैं. आज का दिन आप सभी भी बाप का और बाप के साथ अपना भी बर्थडे मनाने आए हैं. ಇವತ್ತು 0 ತಂದೆ ತನ್ನ ಹೀರೋ ಮಕ್ಕಳ ಜೊತೆ ಮಿಲನ ಮಾಡಲಿಕ್ಕೆ ಬಂದಿದ್ದಾರೆ. ಇವತ್ತಿನ ದಿನ ನೀವೆಲ್ಲರೂ ಬಾಬಾವರ ಹಾಗೂ ಬಾಬಾವರ ಜೊತೆಗೆ ನಿಮ್ಮ ಜನ್ಮ ದಿನವನ್ನ ಆಚರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಬಂದಿದ್ದೀರಿ. तो बाप दादा सर्व बच्चों को चाहे सन्मुख बैठे हैं चाहे दूर बैठे दिल के नजदीक बैठे हैं. ಬಾಪ್ ದಾದವರು ಸರ್ವ ಮಕ್ಕಳ ಅಂದ್ರೆ ಸನ್ಮುಖದಲ್ಲಿ ಕುಳಿತಿರೋರು ಇರ್ಬೋದು ಅಥವಾ ದೂರದಲ್ಲಿ ಕುಳಿತು ಹೃದಯದಲ್ಲಿ ಸಮೀಪ ಕುಳಿತಿರೋರು ಇರ್ಬೋದು. चारों ओर के बच्चों को सर्व संबंध से मुबारक दे रहे हैं. ಈ ರೀತಿ 4 ಕಡೆ ಇರ್ತಕ್ಕಂತಹ ಮಕ್ಕಳಿಗೆ ಸರ್ವ ಸಂಬಂಧದಲ್ಲಿ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. उसमें भी विशेष 3 मुबारक बाप, शिक्षक और सद्गुरु के रूप की 3 बधाइयां पालना, पढ़ाई और वरदानों की चारों ओर के बच्चों को ವಿಶೇಷ ದೇ ರಹೇ ಹೇ. ಬಾಬಾವ್ರ ಸರ್ವ ಸಂಬಂಧದಲ್ಲೂ ಎಲ್ಲ ಮಕ್ಕಳಿಗೂ ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯ 3 ವಿಶೇಷ ಸಂಬಂಧಗಳಿಂದ ಶುಭಾಶಯಗಳು. ತಂದೆ, ಶಿಕ್ಷಕ ಹಾಗೂ ಸದ್ಗುರುವಿನ ರೂಪದಲ್ಲಿ 3 ಶುಭಾಶಯಗಳು. ತಂದೆಯ ಸಂಬಂಧದಲ್ಲಿ ಪಾಲನೆ, ಶಿಕ್ಷಕನ ಸಂಬಂಧದಲ್ಲಿ ವಿದ್ಯೆ, ಸದ್ಗುರುವಿನ ಸಂಬಂಧದಲ್ಲಿ ವರದಾನಗಳು. 4 ಕಡೆ ಇರೋ ಮಕ್ಕಳಿಗೆ ವಿಶೇಷವಾಗಿ ಕೊಡ್ತಾ ಇದ್ದಾರೆ. ಸಭಿ ಬಚ್ಚೋಂ ಕೋ ಮುಬಾರಕ್ ಹೋ, ಮುಬಾರಕ್ ಹೋ, ಮುಬಾರಕ್. ಎಲ್ಲ ಮಕ್ಕಳಿಗೂ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. आज विशेष जन्म को भक्त भी मनाते हैं, लेकिन आप बच्चे जानते हो कि ये बर्थडे बाप और बच्चों के अविनाशी स्नेह का जन्मदिन है. ಇವತ್ತು ಈ ವಿಶೇಷ ಜನ್ಮ ದಿನವನ್ನು ಭಕ್ತರು ಆಚರಿಸ್ತಾರೆ. ಆದರೆ ನೀವು ಮಕ್ಕಳಿಗೆ ಗೊತ್ತಿದೆ, ಈ ಬರ್ತ್ಡೇ ತಂದೆ ಹಾಗೂ ಮಕ್ಕಳ ಅವಿನಾಶಿ ಸ್ನೇಹದ ಜನ್ಮ ದಿನ ಇದು. आदि से लेके बाप और बच्चे साथ है. साथ में विश्व परिवर्तन के कार्य में भी बाप बच्चों के साथ है. ಆದಿಯಿಂದ ಇಲ್ಲಿವರೆಗೂ
ತಂದೆ ಮಕ್ಕಳು ಒಟ್ಟಿಗೆ ಇದ್ದೀರಿ. ಬ್ರಹ್ಮ ಬಾಬವರು ಆದಿಯಿಂದ ಇಲ್ಲಿವರೆಗೂ ತಂದೆ ಮಕ್ಕಳು ಒಟ್ಟಿಗೆ ಇದ್ದೀರಿ. ಜೊತೆಗೆ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲೂ ಬಾಬೋರು ಮಕ್ಕಳ ಜೊತೆ ಇದ್ದಾರೆ. ಕ್ಯೋಂಕಿ ಬಾಪ್ और बच्चों का बहुत बहुत ಸ್ನೇಹ. ಏಕೆಂದರೆ ತಂದೆ ಮತ್ತು ಮಕ್ಕಳದ್ದು ಬಹಳ ಬಹಳ ಸ್ನೇಹ ಇದೆ. ಅಭಿ ಭಿ ಸಾಥ್ ಹೇ, ಅಪ್ನೆ ಘರ್ ಜಾನಾ ಹೇ ತೋ ಭಿ ಸಾಥ್ ಜಾನಾ ಹೇ. ಈಗಲೂ ಜೊತೆಯಲ್ಲಿದ್ದೀರಿ. ಮನೆಗೆ ಹೋಗ್ಬೇಕು ಅಂದ್ರೂ ಪರಂಧಾಮಕ್ಕೆ ಹೋಗುವಾಗ್ಲೂ ಜೊತೆಗೆ ಹೋಗ್ತೀರಿ. बाप बच्चों के सिवाय नहीं जा सकता और बच्चे बाप के सिवाय नहीं जा सकते, क्योंकि दिल के स्नेह का साथ है. ಬಾಬೋರು ಮಕ್ಕಳ ವಿನಃ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಮಕ್ಕಳು ಬಾಬೋರ ವಿನಃ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದ್ರೆ ಹೃದಯದಲ್ಲಿ ಅಷ್ಟು ಸ್ನೇಹದಲ್ಲಿ ಜೊತೆಯಾಗಿದ್ದೀರಿ. घर के बाद जब राज्य में आएंगे तो भी ब्रह्मा बाप के साथ साथ राज्य करेंगे. ಮನೆಯಲ್ಲಿದ್ದು ನಂತರ ನೀವು ರಾಜ್ಯಕ್ಕೆ ಬರ್ತೀರಿ, ಸತ್ಯಯುಗದ ರಾಜ್ಯಕ್ಕೆ. ಅಲ್ಲೂ ಬ್ರಹ್ಮ ಬಾಬುವರ ಜೊತೆ ಜೊತೆಗೆ ರಾಜ್ಯ ಮಾಡ್ತೀರಿ. ಸರ್ವ ಜನ್ಮೋ ಸೆ ಜನ್ಮ ಸಬ್ಸೆ ಪ್ಯಾರಾ ಅವ್ರ ನ್ಯಾರಾ ಹಿ. ಎಲ್ಲ ಜನ್ಮಕ್ಕಿಂತನೂ ಈ ಜನ್ಮ ಎಲ್ಲದಕ್ಕಿಂತ ಪ್ಯಾರ ಮತ್ತು ನ್ಯಾರ ಇದೆ. इस जन्म की जो वैल्यू वह सारे कल्प में 84 जन्म में नहीं है. ಈ ಜನ್ಮದ ಏನು ವ್ಯಾಲ್ಯೂ ಇದೆ, ಮಹತ್ವ ಇದೆ, ಬೆಲೆ ಇದೆ, ಅದು ಇಡೀ ಕಲ್ಪದ 84 ಜನ್ಮದಲ್ಲೂ ಇಲ್ಲ. ಐಸಾ ಸ್ನೇಹಿ ಅವ್ರ ಸಾತ್ ವಾಲಾ ವಿಶೇಷ ಎ ಹೀರೆ ತುಲ್ಯ ಜನ್ಮ ಹೇ. ಇಂತಹ ಸ್ನೇಹಯುತವಾದ ಜನ್ಮ ಜೊತೆ ವಿಶೇಷವಾಗಿದು ವಜ್ರ ಸಮಾನ ಜನ್ಮ ಆಗಿದೆ. तो बाप आप सभी अपना जन्मदिन मनाने आए हो या बाप का मनाने आए हो. ನೀವು ಈಗ ನಿಮ್ಮ ಜನ್ಮದಿನ ಆಚರಿಸ್ಕೊಳಕ್ ಬಂದಿದ್ದೀರೋ ಅಥವಾ ಬಾಬೂರ ಜನ್ಮದಿನವನ್ನ ಆಚರಿಸಕ್ ಬಂದಿದ್ದೀರೋ? कि बाप बच्चों का मनाने आए हैं और बच्चे बाप का मनाने आए हैं. ಪ್ರಶ್ನೆ ಮಾಡ್ತಾರೆ ಬಾಬೋರು. ಈ ತರನ ಬಾಬೋರು ಮಕ್ಕಳದ ಆಚರಣೆ ಮಾಡಕ್ ಬಂದಿದ್ದಾರೆ, ಮಕ್ಕಳು ತಂದೆದ ಆಚರಣೆ ಮಾಡಕ್ ಬಂದಿದ್ದೀರಿ. चारों भक्त भी शिव जयंती व शिवरात्रि कह के मनाते हैं, बड़े प्यार से मनाते हैं. बाप दादा भक्तों को देख करके भक्तों को भी भक्ति का फल देते हैं. ನಾಲ್ಕು ಕಡೆ ಇರ್ತಕ್ಕಂತಹ ಭಕ್ತರು ಇವತ್ತು ಶಿವ ಜಯಂತಿ ಶಿವರಾತ್ರಿ ಅಂತ ಹೇಳಿ ಆಚರಿಸ್ತಾರೆ. ಬಹಳ ಪ್ರೀತಿಯಿಂದ ಆಚರಿಸ್ತಾರೆ. ಬಾಪ್ ದಾದವರು ಭಕ್ತರನ್ನ ನೋಡಿ ಭಕ್ತರ ಭಕ್ತಿಯ ಫಲ ಕೊಡ್ತಾರೆ. ಲೇಕಿನ್ ಆಪ್ಕಾ ಮನಾನಾ और ಭಕ್ತೋं का ಮನಾನಾ ಫರಕ್ है. ನೀವು ಆಚರಣೆ ಮಾಡೋದಕ್ಕೂ ಭಕ್ತರ ಆಚರಣೆ ಮಾಡೋದಕ್ಕೂ ಅಂತರ ಇದೆ. वह रात्रि मनाते और आप अमृत वेला मनाते हैं. अमृत वेला श्रेष्ठ वेला है. ಭಕ್ತರು ರಾತ್ರಿ ಆಚರಿಸ್ತಾರೆ ಶಿವರಾತ್ರಿ, ನೀವು ಅಮೃತ್ ವೇಳೆ ಆಚರಿಸ್ತೀರಿ. ಅಮೃತ್ ವೇಳೆ ಅಂದ್ರೆ ಸಂಗಮ್ ಯುಗ, ಈ ಸೃಷ್ಟಿಯ ಕಾಲಚಕ್ರದಲ್ಲಿ ಅಮೃತ ವೇಳೆ. ಅಮೃತ ವೇಳೆ ಪ್ರತಿದಿನದ ಅಮೃತ ವೇಳೆನೋ ಸೃಷ್ಟಿಯ ಕಾಲಚಕ್ರದಲ್ಲಿ ಬರೋ ಬೇಹದ್ದಿನ ಅಮೃತ ವೇಳೆನೋ ಶ್ರೇಷ್ಠವಾದ ವೇಳೆ ಆಗಿದೆ. अमृत वेले ही बाप दादा हर एक बच्चे की जोली वरदानों से भर देते हैं. ಪ್ರತಿನಿತ್ಯ ಅಮೃತ್ ವೇಳೆಯಲ್ಲೇ ಬಾಪ್ ದಾದಾ ಪ್ರತಿಯೊಂದು ಮಕ್ಕಳ ಜೋಳಿಗೆಯನ್ನ ವರದಾನಗಳಿಂದ ತುಂಬುತ್ತಾರೆ. ಸಭಿ ಕಿ ಜೋಲಿ ವರದಾನೋं से भरी हुई है ना. ನಿಮ್ಮೆಲ್ಲರ ಜೋಳಿಗೆನೂ ವರದಾನಗಳಿಂದ ತುಂಬಿದೆ ಅಲ್ವಾ. ಪ್ರತಿನಿತ್ಯನೂ ವರದಾತ ತಂದೆಯಿಂದ ವರದಾನ ಸಿಗ್ತಾ ಇರುತ್ತೆ. ಎಷ್ಟೊಂದು ವರದಾನ ನೀವು ಒಂದೊಂದು ಮಕ್ಕಳಿಗೂ ಬಾಪ್ ದಾದವರಿಂದ ಸಿಕ್ಕಿದೆ. ಆ ವರದಾನಗಳಿಂದ ಜೋಳಿಗೆ ನಿಮ್ದು ತುಂಬಿದೆ ಅಲ್ವಾ. ಸೊ ಸಭಿ ಬಡೆ ಉಮಂಗ್ ಉತ್ಸಾಹ ಸೆ ಪਹੁಂಚ್ ಗಯೇ. ಎಲ್ಲರೂ ಬಹಳ ಉತ್ಸಾಹ ಉಲ್ಲಾಸದಿಂದ ಬಂದು ತಲುಪಿದಿರಿ. ಬಾಪ್ ದಾದವರಿಗೂ ಮಕ್ಕಳನ್ನ ನೋಡಿ ಬಹಳ ಬಹಳ ಖುಷಿ ಆಗ್ತಾ ಇದೆ. ಅದರಿಂದ ಬಾಬೋರು ಹಾಡು ಹಾಡ್ತಾ ಇದ್ದಾರೆ, ವಾಹ ಬಚ್ಚೆ ವಾಹ. ವಾಹ ಮಕ್ಕಳೇ ವಾಹ ಅಂತ ಮಕ್ಕಳು ಹಾಡ್ತೀರಿ ಅಲ್ವಾ. ವಾ ಬಾಬಾ ವಾಹ. और बाप कहते वाह बच्चे वाह, क्योंकि जो भी बाप के बच्चे बने हैं वह सभी कोटों में कोई आत्माएं हैं. ಏಕೆಂದ್ರೆ ಯಾರೆಲ್ಲ ಬಾಬೋರ ಮಕ್ಕಳಾಗಿದ್ದೀರಿ
ನೀವೆಲ್ಲರೂ ಜಗತ್ತಿನ ಕೋಟ್ಯಾಂತರ ಆತ್ಮಗಳಲ್ಲಿ ನೀವು ಕೆಲವೇ ಆತ್ಮಗಳು. ವಿಶ್ವದಲ್ಲಿ ಎಷ್ಟು ಕೋಟ್ಯಾಂತರ ಆತ್ಮಗಳಿದ್ದಾರೆ, ಆದರೆ ಅವರಲ್ಲಿ ನೀವು ಮಕ್ಕಳು. जिसको बाबा कहते हैं लकी और लवली बच्चे, उन कोटों में से कोई आप बच्चे हो. ಯಾರನ್ನ ತಿಳ್ಕೊಂಡಿದ್ದೀರಿ ನಿಮ್ಮ ಮಕ್ಕಳು, ಯಾರನ್ನ ಬಾಬವರು ಲಕ್ಕಿ ಹಾಗೂ ಲವ್ಲಿ ಮಕ್ಕಳು ಅಂತ ಹೇಳ್ತಾರೆ, ಅವರು ನೀವು ಕೋಟಿಯಲ್ಲಿ ಕೆಲವರು ನೀವೇ ಆಗಿದ್ದೀರಿ. ನಶಾ ಹೇ ಹಮ್ ಹಿ ಕಲ್ಪ ಕಲ್ಪಕ್ಕೆ ಕೋಟೋ ಮೇ ಕೊಯ್ ಬಚ್ಚೆ ಹೇ. ಬಾಬವ್ರು ಹೇಳ್ತಾರೆ ನಿಮಗೆ ನಶೆ ಇದೆ ಅಲ್ವಾ, ನಾವು ಕಲ್ಪ ಕಲ್ಪದಲ್ಲೂ ಕೋಟಿಯಲ್ಲಿ ಕೆಲವರು ಬಾಬೂರ ಸೆಲೆಕ್ಟೆಡ್ ಮಕ್ಕಳು. कितने भी बड़े बड़े मर्तबे वाले आत्माएं वर्तमान समय भी है, लेकिन बाप को पहचान, बाप का बर्थडे मनाने वाले, चारों ओर के पहचानने वाले बच्चे कोटों में कोई है. ಬಾಬಾ ಹೇಳ್ತಾರೆ ಜಗತ್ತಲ್ಲಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಪದವಿಯಲ್ಲಿರೋ ಆತ್ಮಗಳಿದ್ದಾರೆ ವರ್ತಮಾನ ಸಮಯದಲ್ಲಿ. ಆದರೆ ನೀವು ಬಾಬೂರನ್ನ ತಿಳ್ಕೊಂಡಿರೋರು, ಬಾಬೂರ ಬರ್ತ್ಡೇ ಆಚರಣೆ ಮಾಡೋಕ್ಕೋಸ್ಕರ 4 ಕಡೆಯಿಂದನೂ ಬಾಬೂರನ್ನ ಅರಿತಿರೋ ಮಕ್ಕಳು ಕೋಟಿಯಲ್ಲಿ ಕೆಲವರು ಬಂದಿದ್ದೀರಿ. ತೋ ಯೇ ಖುಷಿ ಹೇ ಕಿ ಹಮ್ ಕೋಟೋ ಮೇ ಭಿ ಕೋಯಿ ಹೇ. ನಿಮ್ಗೆ ಖುಷಿ ಇದೆ, ನಶೆ ಇದೆ, ನಾವು ಜಗತ್ತಿನ ಕೋಟ್ಯಾಂತರ ಆತ್ಮಗಳಲ್ಲಿ ಸೆಲೆಕ್ಟೆಡ್ ಕೆಲವೇ ಮಕ್ಕಳು. ನಶೆ ಇದೆ ಅಲ್ವಾ, ನಾವು ಹೇಳ್ತಾರೆ ಕೈ ಎತ್ತಿ, ಅವಿನಾಶಿ ನಶೆ ಇದೆ ಅಲ್ವಾ. ಕೆಲವು ಸಲ ನಶೆ ಅಲ್ಲ, ಸದಾ ಇದೆ ಹಾಗೂ ಸದಾ ಇರುತ್ತೆ. ಮಾಯೇನು ಪೇಪರ್ ತಗೊಳುತ್ತೆ, ಅನುಭವ ಇದೆ ಅಲ್ವಾ. ಮಾಯಾ ಕಾ ಭಿ ಪರಮಾತ್ಮ ಬಚ್ಚೋನ್ ಸೆ ಜ್ಯಾದಾ ಪ್ಯಾರ್ ಹೈ. ಮಾಯೆಗೂ ಪರಮಾತ್ಮನ ಮಕ್ಕಳ ಜೊತೆಗೆ ಸ್ವಲ್ಪ ಜಾಸ್ತಿ ಪ್ರೀತಿ ಇದೆ. ಮಕ್ಕಳಿಗೂ ಗೊತ್ತಿದೆ ಮಾಯೆ ಪರಮಾತ್ಮ ಮಕ್ಕಳಿಗೆ, माया का परमात्मा बच्चों से आदि से अब तक संबंध है. ಪರಮಾತ್ಮ ಮಕ್ಕಳ ಜೊತೆ ಮಾಯೆಗೂ ಆದಿಯಿಂದ ಇವತ್ತಿನವರೆಗೂ ಸಂಬಂಧ ಇದೆ. ಮಾಯಾ और परमात्मा बच्चे दोनों का आपस में कनेक्शन है. ಯಾಕೆಂದ್ರೆ ಅರ್ಧ ಕಲ್ಪ ಮಾಯೆ ಮಕ್ಕಳು, ಅರ್ಧ ಕಲ್ಪ ಶಿವಬಾಬಾವ್ರ ಮಕ್ಕಳಾಗಿರ್ತೀವಲ್ಲ, ಅದಕ್ಕೆ ಮಾಯೆ ಮತ್ತು ಪರಮಾತ್ಮನ ಮಕ್ಕಳು ಇಬ್ಬರಿಗೂ ಪರಸ್ಪರ ಕನೆಕ್ಷನ್ ಇದೆ. ಆದ್ರೆ ಮಾಯೆ ಕೆಲಸ ಬರೋದು, ನೀವು ಮಕ್ಕಳ ಕೆಲಸ ಏನು, ಮಾಯೆಯನ್ನ ದೂರದಿಂದನೇ ಓಡಿಸೋದು. ಬರ್ಲಿಕ್ಕೆ ಬಿಡಬಾರ್ದು. ಬರ್ಲಿಕ್ಕೆ ಬಿಡೋದಿಲ್ವೋ ಅಥವಾ ಬರಕ್ ಬಿಡ್ತಿರೋ, ಈ ದೂರ ಸೆಹಿ ಬಗಾವೋ, ಬಂದ ಮೇಲೆ ಓಡಿಸೋದು ಬಹಳ ಕಷ್ಟ. ಅದಕ್ಕೆ ದೂರದಿಂದನೇ ಓಡಿಸ್ಬಿಡಿ. ಆನೆ ದೇತೆ ಹೋತೋ ಫಿರ್ ಉಸ್ಕಿ ಆದತ್ ಪಡ್ ಜಾತಿ ಆನೆಗೆ. ನಿಮ್ಮ ಮಾಯೆಗೆ ಬರಕ್ಕೆ ಅವಕಾಶ ಕೊಡ್ತೀರಿ ಅಂದ್ರೆ ಮಾಯೆಗೂ ಅಭ್ಯಾಸ ಆಗ್ಬಿಡುತ್ತೆ ಬರೋದು. वो भी समझती आने तो देते हैं ना चलो. ಮಾಯೆಗೂ ಏನನ್ಸುತ್ತೆ, ಪರವಾಗಿಲ್ಲ ಇವರು ನನ್ನನ್ನಂತೂ ಬಿಟ್ಕೊಳ್ತಾರೆ, ಇವರು ಬರಕ್ ಅವಕಾಶ ಕೊಡ್ತಾರೆ ಅಂತ ಮತ್ತೆ ಬರುತ್ತೆ. ಲೇಕಿನ್ ಬಾಪ್ ದೇಖ್ತೆ ಕಿ कोई कोई बच्चे माया को आने तो देते, लेकिन खातरी भी कर लेते, चाय पानी भी पिला लेते. पता है कौन सी खातरी करते हैं. ಕೆಲವರು ಮಾಯೆಗೆ ಬರ್ಲಿಕ್ಕೆ ಅವಕಾಶ ಕೊಡ್ತಾರೆ, ಆ ಚಾನ್ಸ್ ತಗೊಳುತ್ತೆ. ಇನ್ನು ಸ್ವಲ್ಪ ಮುಂದುವರೆದು ಸ್ವಲ್ಪ ಜಾಸ್ತಿ ಅವಕಾಶ ಕೊಡ್ತಾರೆ ಕೆಲವು ಮಕ್ಕಳು, ಮಾಯೆಗೆ ಬರಕ್ಕೂ ಬಿಡ್ತಾರೆ, ಅದಕ್ಕೆ ಅತಿಥಿ ಸತ್ಕಾರನೂ ಮಾಡ್ತಾರೆ, ಚಾಯ್ ಪಾನಿ ಎಲ್ಲ ಕೊಡ್ತಾರೆ. ಯಾವ ತರ ಕೊಡ್ತಾರೆ, ಸತ್ಕಾರ ಮಾಡ್ತಾರೆ. ಮಾಯಾ ಕೆ ಪ್ರಭಾವ ಮೇ ಆಕೆ ಯಹಿ ಸೋಚ್ತೆ ಅಭಿ ತೋ ಟೂ ಲೇಟ್ ಕಾ ಬೋರ್ಡ್ ನಹಿ ಲಗಾ, ಅಭಿ ತೋ ಸಮಯ ಪಡಾ ಹೈ. ಮಾಯೆಯ ಪ್ರಭಾವ ಅವ್ರ ಮೇಲೆ ಯಾವ ತರ ಆಗುತ್ತೆ ಸತ್ಕಾರ ಮಾಡಿದ್ದಕ್ಕೆ ಅಂದ್ರೆ, ಆವಾಗ ಏನು ಯೋಚನೆ ಮಾಡ್ತಾರೆ, ಅಯ್ಯೋ ಇನ್ನೂ ಬೇಕಾದಷ್ಟು ಸಮಯ ಇದೆ, ಟೂ ಲೇಟ್ ಬೋರ್ಡೇ ಹಾಕಿಲ್ಲ, ಇನ್ನೂ ಬಹಳ ಸಮಯ ಇದೆ ಅಂತ ತಿಳ್ಕೊತಾರೆ. ಪುರುಷಾರ್ಥ ಮಾಡ್ತಾ ಇದ್ದೀನಲ್ಲ, ನಾನು ಒಂದಿನ ತಲುಪಿಬಿಡ್ತೀನಿ ಅಂತ ತಿಳ್ಕೊತಾರೆ. तो माया भी समझती, एक तो आने दिया, दूसरा ये तो हमारे को साथ दे रहे, ಖಾತ್ರಿ कर रहे हैं. ಮಾಯೆಗೂ ಖುಷಿ ಆಗುತ್ತೆ, ಏನು ತಿಳ್ಕೊಳುತ್ತೆ, ಒಂದು ನನಗೆ ಅವಕಾಶ ಕೊಟ್ಟರು ಬರಕ್ಕೆ, ನನ್ನ ಒಳಗಡೆ ಪ್ರವೇಶ ಆಗಕ್ಕೆ ಅವಕಾಶ ಕೊಟ್ಟರು, ಇನ್ನೊಂದು ನನಗೆ ಜೊತೆನೂ ಕೊಡ್ತಾ ಇದ್ದಾರೆ, ಯಾಕೆಂದ್ರೆ ನನಗೆ ಸಪೋರ್ಟಿವ್ ಆಗಿ ಹೇಳ್ತಾ ಇದ್ದಾರೆ, ಸತ್ಕಾರ ಮಾಡ್ತಾ ಇದ್ದಾರೆ. कोई कोई बच्चे माया को पहचान लेते, लेकिन कोई कोई बच्चे पहचानने में भी गलती कर लेते. माया की मत है या बाप की मत है, न पहचानने के कारण
माया के प्रभाव में आ जाते हैं. ಕೆಲವು ಮಕ್ಕಳು ಮಾಯೆನ ಅರ್ಥಕೊಳ್ತಾರೆ, ಆದರೆ ಕೆಲವು ಮಕ್ಕಳು ಮಾಯೆನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತಪ್ಪು ಮಾಡ್ತಾರೆ, ಮಿಸ್ಟೇಕ್ ಮಾಡ್ತಾರೆ. ಇದು ಮಾಯೆ ಮತನ ಬಾಬೋರ್ ಮತನ ಅರಿವಿಗೆ ಬರದೇ ಇರೋ ಕಾರಣ ಮಾಯೆಯ ಪ್ರಭಾವದಲ್ಲಿ ಬಂದ್ಬಿಡ್ತಾರೆ. लेकिन बाप दादा अपने लकी महावीर विजयी बच्चों को कहते आने नहीं दो. अब आवे और फिर भगाओ, इसमें समय नहीं लगाओ, क्योंकि समय कम है और आपका जो वायदा है विश्व परिवर्तक बन, विश्व सेवक बन, विश्व की आत्माओं को बाप का परिचय दे, मुक्ति का वर्षा दिलाएंगे. ये कार्य अभी समाप्त नहीं हुआ है. ಆದರೆ ಬಾಪ್ ದಾದವರು ನೀವು ಲಕ್ಕಿ ಮಹಾವೀರ ವಿಜಯಿ ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ಮಾಯೆಗೆ ಬರಕ್ಕೆ ಅವಕಾಶನೇ ಕೊಡಬಾರ್ದು, ಮಾಯೆಗೆ ಪ್ರವೇಶ ಆಗಕ್ಕೆ ಬಿಡಬೇಡಿ. ಯಾಕೆಂದ್ರೆ ಮಾಯೆ ಬರೋದು, ಅದನ್ನ ಕೂಡ್ಸೋದು, ಸತ್ಕಾರ ಮಾಡಿಸೋದು, ಮತ್ತೆ ಅದನ್ನ ಓಡ್ಸಕ್ಕೆ ಸಮಯ ಕೊಡೋದು, ಅದಕ್ಕೆ ತುಂಬಾ ಸಮಯ ಹೊರಟೋಗುತ್ತೆ, ಶಕ್ತಿ ಎಲ್ಲ. ಮಕ್ಕಳೀಗ ಸಮಯನೂ ಕಮ್ಮಿ ಇದೆ. ನಿಮ್ಮ ವಾಯ್ದೆ ಏನು? ಮಾಯೆ ಬರ್ತಾ ಇರಲಿ, ನಾವು ಓಡಿಸ್ತಾ ಇರ್ತೀವಿ ಅಂತನಾ? ಬಾಬಾ ಹೇಳೋದು, ನಿಮ್ಮ ಪ್ರಾಮಿಸ್ ಏನು? ವಿಶ್ವ ಪರಿವರ್ತಕರಾಗಿ, ವಿಶ್ವ ಸೇವಕರಾಗಿ, ವಿಶ್ವದ ಆತ್ಮಗಳಿಗೆ ಬಾಬೋರ ಪರಿಚಯ ಕೊಟ್ಟು ಮುಕ್ತಿಯ ಆಸ್ತಿಯನ್ನ ಕೊಡಿಸೋದು. ಈ ಕಾರ್ಯ ಇನ್ನೂ ಮುಗಿದಿಲ್ಲ. ನೀವು ಫ್ರೀಯಾಗಿ ಮಾಯೆಗೆ ಬರಕ್ಕೆ ಕೂತ್ಕೊಂಡು ಚಾಯ್ ಪಾನಿ ಕುಡ್ಸಕ್ಕೆ ಬಾಬಾ ಹೇಳ್ತಾರೆ, ಇನ್ನೂ ನಿಮ್ಮ ಕಾರ್ಯ ಏನು ಜವಾಬ್ದಾರಿ ಮುಗ್ದಿಲ್ಲ. ಈಗ उस कार्य को समाप्त करने में समय लगाना है. ಆ ಕಾರ್ಯ ಯಾವ ಜವಾಬ್ದಾರಿ ನಿಮ್ದು ಉಳಿದಿದೆಯಲ್ಲ ಅದನ್ನ ಮುಗಿಸೋಕ್ಕೆ ಸಮಯ ಕೊಡಿ. ನೀವಿನ್ನೂ ಮಾಯೆನ ಓಡಿಸೋದ್ರಲ್ಲೇ ಸಮಯ ಉಪಯೋಗಿಸ್ತೀರಿ ಅಂದರೆ ವಿಶ್ವ ಪರಿವರ್ತಕರು ನಾವು ಅನ್ನೋ ಏನು ವಾಯ್ದೆ ಮಾಡಿದಿರಿ ಪೂರಾ कैसे करेंगे? ಅದನ್ನ ಹೆಂಗೆ ಪೂರ್ಣಗೊಳಿಸ್ತೀರಿ? ಬಾಪ್ ಕೆ ಸಾಥಿ है ना, जन्म से ही वायदा किया है, अब भी साथ रहेंगे, साथ चलेंगे. ಬಾಬೋರ ಜೊತೆಗಾರರಲ್ವಾ? ಜನ್ಮದಿಂದನೂ ನಿಮಗೆ ಬಾಬೋರ್ ಜೊತೆ ಪ್ರಾಮಿಸ್ ಇದೆ, ಬಾಬಾ ನಾವು ಜೊತೆಗಿರ್ತೀವಿ, ಜೊತೆಗೆ ಬರ್ತೀವಿ ಅಂತ. इसीलिए अभी जो बाप से शक्तियां मिली है उन शक्तियों के आधार से माया को दूर से भगाओ. ಆದ್ದರಿಂದ ಈಗ ನಿಮ್ಗೇನ್ ಬಾಬೋರಿಂದ ಶಕ್ತಿ ಸಿಕ್ಕಿದೆ, ಆ ಶಕ್ತಿಗಳ ಆಧಾರದಿಂದ ಮಾಯೆನ ದೂರದಿಂದನೇ ಓಡಿಸಿ. ಇಸ್ಮೆ ಟೈಮ್ ನಹಿ ಲಗಾओ, ಇದರಲ್ಲಿ ಸಮಯನ ವ್ಯರ್ಥವಾಗಿ ಕಳಿಬೇಡಿ. देखो 70 वर्ष पुरुषार्थ करते रहे हो, अभी माया का आना और भगाना अभी इसका समय नहीं है, क्योंकि जानते भी हो, नॉलेजफुल तो हो ना. ಬಾಬಾ ಹೇಳ್ತಾರೆ 70 ವರ್ಷಗಳು ಪುರುಷಾರ್ಥ ಮಾಡ್ತಾ ಬಂದಿದ್ದೀರಿ, ಮಾಯೆ ಬರೋದು ಮತ್ತೆ ಓಡಿಸೋದು ಇದರಲ್ಲಿ ಸಮಯನ ಕಳಿಬೇಡಿ. ಏಕೆಂದರೆ ಗೊತ್ತಿದೆ, ಯಾಕೆಂದರೆ ನೀವು ನಾಲೆಜ್ಫುಲ್ ಇದ್ದೀರಿ, ಇದರಲ್ಲೆಲ್ಲ ಟೈಮು ವೇಸ್ಟ್ ಆಗುತ್ತೆ ಅನ್ನೋ ನಾಲೆಡ್ಜ್ ಇದೆ. सारे ड्रामा की नॉलेज है, इसलिए नॉलेजफुल बच्चे अभी समय किसमें लगाना है? ಇಡೀ ಡ್ರಾಮಾದ ಜ್ಞಾನನೂ ಇದೆ ನಿಮ್ಮ ಮಕ್ಕಳಿಗೆ. ಆದ್ದರಿಂದ ಬಾಬೋರ್ ಕೇಳ್ತಾರೆ, ನಾಲೆಜ್ಫುಲ್ ಮಕ್ಕಳೇ ಈಗ ಸಮಯವನ್ನ ಯಾವುದ್ರಲ್ಲಿ ಉಪಯೋಗಿಸ್ಬೇಕು? ದೋ ಖಜಾನೆ ಬಹು ಜಮಾ ಕರ್ನೆ ಹೇ. ಕೌನ್ ಸೆ ದೋ ಖಜಾನೆ? 2 ಖಜಾನೆಗಳನ್ನು ನೀವು ತುಂಬ ಜಮಾ ಮಾಡ್ಕೊಳ್ಬೇಕು. ಯಾವ 2 ಖಜಾನೆಗಳದು? ಒಂದು ಸಂಕಲ್ಪದ ಖಜಾನೆ, ಮತ್ತೊಂದು ಸಮಯದ ಖಜಾನೆ. 2 ಖಜಾನೆ ಮಹಾನ್ ಆಗಿದೆ. ಮತ್ತೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಏಕೆಂದರೆ ನೀವು ನಾಲೆಜ್ಫುಲ್ ತಂದೆ ಮಕ್ಕಳು ನಾಲೆಜ್ಫುಲ್ ಆಗಿದ್ದೀರಿ. ಮಾಸ್ಟರ್ ನಾಲೆಜ್ಫುಲ್ ನೀವು. ಫುಲ್ ಅಲ್ಲ, ಫುಲ್ ಅಂದರೆ ಫುಲ್ ಇರೋದು, ಬುಲ್ ಅಂದರೆ ಮರ್ತೋಗೋದು, ತಪ್ಪು ಮಾಡೋದು. कोई नॉलेज बुल है, नॉलेजफुल नहीं है. आप कौन हो? नॉलेजफुल हो, हाथ उठाओ. ಬಾಬಾ ಹೇಳ್ತಾರೆ, ನಾಲೆಜ್ ಸಮಯದಲ್ಲಿ ಬರ್ದೇ ಇರೋದು, ಇನ್ನೊಂದಿದೆ ನಾಲೆಜ್ಫುಲ್. ನೀವು ಯಾರು? ನಾಲೆಜ್ಫುಲ್ ಆದರೆ ಕೈ ಎತ್ತಿ. ನಾಲೆಜ್ಫುಲ್ಲ ಅಥವಾ ಬರೀ ನಾಲೆಜ್ ಬುದ್ಧಿಯಲ್ಲಿದೆ, ಸಮಯದಲ್ಲಿ ಉಪಯೋಗಕ್ಕೆ ಬರ್ದೇ ಇರೋದ? ಎಲ್ಲರೂ ನಾಲೆಜ್ಫುಲ್ ಅಲ್ವಾ? ಕೈ ಎತ್ತಿದ್ರಿ, ಒಳ್ಳೇದು. ವಾ, ಫುಲ್ ನಾಲೆಜ್ ಬಂದಿದೆ ಅಲ್ವಾ? ಮಾಯನ ಓಡಿಸೋ ನಾಲೆಜ್ ಇದೆಯಾ? ಹಿಂದೆ ಕೂತವ್ರಿಗಿದೆಯಾ?
ಒಳ್ಳೇದು. ಇಂಡಿಯಾದವರು ಕೈ ಅಲುಗಾಡಿಸ್ತಾ ಇದ್ದಾರೆ. ಮಾತೇರು ನಾಲೆಜ್ಫುಲ್ ಅಲ್ವಾ. ಡಬಲ್ ಫಾರಿನರ್ಸ್ ಬಿ ಜಂಟಿಯಾ ಹಿಲಾ ರಹೆ ಹೇ. ಎಲ್ರು ಬಾಬೋರಿಗೆ ಜೆಂಡಾದಿಂದ ಸೂಚನೆ ಕೊಡ್ತಾ ಇದ್ದಾರೆ, ಹೌದು ಇಲ್ಲ ಅನ್ನೋದನ್ನ. ಅಚ್ಚಾ ದೇಖೋ ಕಿತ್ನಾ ಅಚ್ಚಾ ದೃಶ್ಯ ಲಗ್ತಾ ಹೇ, ಜಂಟಿಯಾ ತೋ ಅಚ್ಚಿ ಲಗ್ ರಹಿ ಹೇನಾ. ಬಾಬಾ ಹೇಳ್ತಾರೆ, ನೋಡಿ ಈ ದೃಶ್ಯ ಎಷ್ಟು ಚೆನ್ನಾಗಿದೆ, ಎಲ್ಲರ ಕೈಯಲ್ಲಿ ಬಾಬೋರ್ ಧ್ವಜ ಇದೆ, ಎಲ್ಲರೂ ಧ್ವಜ ಅಲುಗಾಡಿಸ್ತಾರೆ ಅಂದ್ರೆ ಆ ದೃಶ್ಯ ಎಷ್ಟು ಚೆನ್ನಾಗಿದೆ. ಈ ಜೆಂಡಾನು ಎಷ್ಟು ಚೆನ್ನಾಗಿದೆ. ನಾಲೆಜ್ಫುಲ್ ಅರ್ಥಾತ್ ಮಾಯಾ ಕೋ ದೂರ್ ಸೆ ಬಗಾನೆ ವಾಲೆ ತೋ ಐಸಾ ಹೋ. ನಾಲೆಜ್ಫುಲ್ ಅಂದ್ರೆ ಮಾಯೆಯನ್ನ ದೂರದಿಂದನೇ ಓಡಿಸೋರು, ಆ ಥರ ಇದ್ದೀರಿ ಅಲ್ವಾ. ಏಕೆಂದರೆ ಬಾಪ್ ದಾದವರು ಮೊದಲು ಹೇಳಿದರೆ, ಖಜಾನೆಗಳನ್ನು ಜಮಾ ಮಾಡಿಕೊಡೋ ಬ್ಯಾಂಕ್ ಕೇವಲ ಈ ಸಮಯ ಸಂಗಮ ಯುಗದಲ್ಲಿ ಮಾತ್ರ ಇರೋದು. ಇಡೀ ಕಲ್ಪದಲ್ಲಿ ಜಮಾ ಮಾಡ್ಕೊಳ್ಳೋ ಬ್ಯಾಂಕ್ ಸಿಗೋದಿಲ್ಲ. ಏನ್ ಜಮಾ ಮಾಡ್ಕೊಳ್ಬೇಕೋ ಈಗ ಮಾತ್ರ ಈ ಬ್ಯಾಂಕ್ ಸಂಗಮ ಯುಗದಲ್ಲಿ. ಜಬ್ ಜಮಾ ಕಿಯಾ ವ ಕಾಮ್ ಮೇ ಲಗ್ತಾ ರಹೇಗ. ಈಗ ಜಮಾ ಮಾಡ್ಕೊಳ್ಳೋದು, ನೀವೇನ್ ಜಮಾ ಮಾಡ್ಕೊಂಡಿದ್ದೀರೋ ಅದು ಕಾರ್ಯದಲ್ಲಿ ಉಪಯೋಗಿಸೋದು ಇಡೀ ಕಲ್ಪದಲ್ಲಿ. ಲೇಕಿನ್ ಜಮಾ ಕರ್ನೆ ಕಿ ಬ್ಯಾಂಕ್ अब संगम युग पर खुली है, इसलिए आप क्या कहते हो. ಆದ್ದರಿಂದ ಜಮಾ ಮಾಡ್ಕೊಳ್ಳೋ ಬ್ಯಾಂಕ್ ಈಗ ಮಾತ್ರ ಸಂಗಮ ಯುಗದಲ್ಲಿ ತೆರೆದಿದೆ. ಆದ್ದರಿಂದ ನೀವೇನ್ ಹೇಳ್ತೀರಿ, ಎಲ್ಲರಿಗೂ ಸಂದೇಶ ಹೇಳ್ತೀರಿ ಅಲ್ವಾ. ಅಬ್ ನಹಿ ತೋ ಕಬ್ ನಹಿ, ಬೇರೆಯವ್ರಿಗೆ ಹೇಳ್ತಿರಲ್ಲ ಇವಾಗಿಲ್ಲ ಅಂದ್ರೆ ಇನ್ಯಾವಾಗೂ ಇಲ್ಲ. ತೋ ಆಪ್ ಸಬ್ಕೋ ಯಾದ್ ಹೇನಾ, ನಿಮಗೂ ನೆನಪಿದೆ ಅಲ್ವಾ ಅದು. ಈಗಿಲ್ಲ ಅಂದ್ರೆ ಯಾವಾಗ್ಲೂ ಇಲ್ಲ ಅಂತ ಬರೀ ಬೇರೆಯವ್ರಿಗೆ ಹೇಳಕ್ಕಲ್ಲ, ನಿಮಗೂ ನೆನಪಿದೆ ಅಲ್ಲ ನನಗೂ ಅದು ಅಂತ. ये सदा याद रहता है क्योंकि संगम युग का जन्म सबसे छोटा सा लेकिन अमूल्य जन्म है. ಏಕೆಂದ್ರೆ ಸಂಗಮ ಯುಗದ ಜನ್ಮ ಎಲ್ಲದಕ್ಕಿಂತ ಚಿಕ್ಕದು, ಆದ್ದರಿಂದ ಇದು ಅಮೂಲ್ಯ ಜನ್ಮ. ಈ ಜನ್ಮದ ಮೂಲ್ಯ ಇಡೀ ಕಲ್ಪ ನಡೆಯುತ್ತೆ. ಈ ಒಂದು ಜನ್ಮದ ಅಮೂಲ್ಯ ಜೀವನದ ಬೆಲೆ ಏನಿದೆಯೋ ಅದರದ್ದು ಅದೇನೇ ಇಡೀ ಕಲ್ಪದಲ್ಲಿ ನಿಮಗೆ ಉಪಯೋಗಕ್ಕೆ ಬರುತ್ತೆ. तो ಚೆಕ್ ಕರ್ತೆ ಹೋ ಹಮಾರಾ ಜಮಾ ಕಾ ಖಾತಾ ಕಿತ್ನಾ ಹೈ. ಚೆಕ್ ಮಾಡ್ಕೊಳ್ತೀರಾ ನಮ್ಮ ಜಮಾದ ಖಾತೆ ಎಷ್ಟಿದೆ ಅಂತ. ಜಿತ್ನಾ ಚಾಹತೆ ಹೋ ಉತ್ನಾ ಜಮಾ ಹೋತಾ ಹೈ. ಎಷ್ಟು ಬಯಸ್ತಿರೋ ಅಷ್ಟು ಜಮಾ ಆಗುತ್ತಾ. ಕ್ಯೋಂಕಿ ಬಾಪ್ ದಾದಾ ನೆ ಪೆಹಲೆ ಹಿ ಕಹ ದಿಯಾ ಹೈ ಕಿ ಅಭಿ ಚಲ್ನೆ ಕಾ ಸಮಯ ಸಮಾಪ್ತ ಹುವಾ. ಎಷ್ಟು ಬಯಸ್ತಿರೋ ಅಷ್ಟು ಜಮಾ ಮಾಡ್ಕೊಂಡಿದ್ದೀರಾ. ಏಕೆಂದ್ರೆ ಬಾಪ್ ದಾದವರು ಮೊದಲೇ ಹೇಳ್ಬಿಟ್ಟಿದ್ದಾರೆ, ಈಗ ನಡೆಯೋ ಸಮಯ ಮುಗಿದೋಯ್ತು. ನಡೆಯೋದು ಓಡೋದು ಎಲ್ಲ ಸಮಯ ಮುಗಿದೋಯ್ತು. ಅಭಿ ಉಡನೆ ಕಾ ಸಮಯ ಹೈ, ಈಗ ಹಾರುವ ಸಮಯ ಇದು. ಅಂದ್ರೆ ಪುರುಷಾರ್ಥದ ಸ್ಪೀಡ್ ಆ ಥರ ಇರಬೇಕು ಅಂತ. ಪುರುಷಾರ್ಥದ ಸಮಯ ಮುಗಿತಾ ಬಂತು, ಲೇಕಿನ್ ಅಭಿ ತೀವ್ರ ಪುರುಷಾರ್ಥ ಕಾ ಸಮಯ ಮುಗಿದೋಯ್ತು. ಈಗ ತೀವ್ರ ಪುರುಷಾರ್ಥದ ಸಮಯ ಅದು ಸ್ವಲ್ಪನೇ ಇರೋದು. ಹಿಂಗೆ ನಡೀತಾ ಇರುತ್ತೆ ಅಂತಲ್ಲ, ಇದು ಸ್ವಲ್ಪನೇ ಇರೋದು. ಆದ್ದರಿಂದ ಬಾಪ್ ದಾದವರು ಡಬಲ್ ವಿದೇಶಿ ಮಕ್ಕಳಿಗೆ ಟೈಟಲ್ ಕೊಟ್ಟಿದ್ದಾರೆ, ಡಬಲ್ ತೀವ್ರ ಪುರುಷಾರ್ಥಿ. ಬೋಲು ಡಬಲ್ ತೀವ್ರ ಪುರುಷಾರ್ಥಿ ಹೋ, ಹಾತ್ ಉಠಾವು. ಹೇಳಿ, ಡಬಲ್ ತೀವ್ರ ಪುರುಷಾರ್ಥಿಗಳ ನೀವು ಕೈ ಎತ್ತಿ. ಡಬಲ್ ತೀವ್ರ ಪುರುಷಾರ್ಥಿಗಳ ಪಕ್ಕ ಒಳ್ಳೇದು. ಬಾಪ್ ದಾದವರಿಗೆ ಜನ್ಮದಿನದ ಜೊತೆಗೆ, ಬಾಪ್ ದಾದವರ ಜನ್ಮದಿನದ ಜೊತೆಗೆ ನಿಮ್ಮ ಜನ್ಮದಿನಕ್ಕೂ ಶುಭಾಶಯಗಳು. ಪದಮ ಗುಣದಷ್ಟು ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಬಾಪ್ ದಾದವರಿಗೂ ನಾವೆಲ್ಲ ಮಕ್ಕಳದು ಜನ್ಮದಿನದ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. बाप दादा ने देखा तो जो बाप दादा ने होमवर्क दिया था ओके का कई बच्चों ने अटेंशन दिया है, लेकिन 100 मार्क्स बहुत तोड़ों के है. बाप दादವರು ಏನು ಹೋಮ್ವರ್ಕ್ ಕೊಟ್ಟಿದ್ರು ಓಕೆ, ಎಲ್ಲದಕ್ಕೂ ಬಾಬವರಿಗೆ ಓಕೆ ಅನ್ನೋ ಸ್ಥಿತಿದು ಹೋಮ್ವರ್ಕ್ ಕೊಟ್ಟಿದ್ರು. ಅದರಲ್ಲಿ ಕೆಲವು ಮಕ್ಕಳು ಅಟೆನ್ಷನ್ ಕೊಟ್ಟಿದ್ರು, ಆದರೆ 100 ಮಾರ್ಕ್ಸ್ ತಗೊಂಡಿರೋರು ಬಹಳ ಕಡಿಮೆ. 50% वाले ज्यादा है, लेकिन बाप दादा यही चाहते हैं. सुनाए क्या चाहते हैं.
100 ಮಾರ್ಕ್ಸ್ ತಗೊಂಡಿರೋರು ಬಹಳ ಕಡಿಮೆ, 50 ಮಾರ್ಕ್ಸ್ ತಗೊಂಡಿರೋರು ಜಾಸ್ತಿ. ಆದ್ರೆ ಬಾಪ್ ದಾದವ್ರು ಏನ್ ಬಯಸ್ತಾರೆ ಅದನ್ನ ಹೇಳ ಅಂತ ಕೇಳ್ತಾರೆ ಬಾಬಾ ಅವ್ರು. ಸುನಾಯ್ ಕ್ಯಾ ಚಾತೆ ಹೇ? ಬಾಪ್ दादा की यही हर एक आशाओं के दीपक, आशाएं संपन्न करने वाले महावीर बच्चों से बाप की यही आशा है कि समय अनुसार अगर अब से बहुत काल तीव्र पुरुषार्थ का चार्ट जमा नहीं किया तो फिर कब करेंगे? ಬಾಪ್ ದಾದವರು ಇದೇ ಪ್ರತಿಯೊಂದು ಮಕ್ಕಳ ಪ್ರತಿ, ಅದು ಯಾವ ಮಕ್ಕಳು? ಬಾಬೋರ ಆಶಾ ದೀಪಗಳು ನೀವು, ಬಾಬೋರ ಆಸೆಗಳನ್ನ ಸಂಪನ್ನ ಮಾಡೋ ಮಹಾವೀರ ಮಕ್ಕಳು ನೀವು. ನಿಮ್ಮ ಮೇಲೆ ಬಾಬೋರಿಗೆ ಇದೇ ಆಶೆ ಇದೆ. ಸಮಯ ಅನುಸಾರ ಈಗ ಬಹಳ ಕಾಲದ ತೀವ್ರ ಪುರುಷಾರ್ಥದ ಚಾರ್ಟ್ ಜಮಾ ಇವಾಗ ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಯಾವಾಗ ಮಾಡ್ಕೊಳ್ತೀರಿ? बाप दादा समय प्रति समय 3 शब्द याद दिलाता है. ಬಾಪ್ ದಾದವರು ಸಮಯ ಪ್ರತಿ ಸಮಯ ಈ 3 ಶಬ್ದವನ್ನ ನೆನಪಿಗೆ ತರಿಸ್ಕೊಡ್ತಾರೆ. ನೋಡಿ, ಈ 3 ಶಬ್ದನ ಬಾಬಾವರು 15 ದಿನದ ಹಿಂದಿನ ಮುರುಳಿಯಲ್ಲೂ ನಮ್ಗೆ ತಿಳಿಸ್ಕೊಟ್ಟಿದ್ದಾರಲ್ವಾ. ಏಕ್ ಅಚಾನಕ್, दूसरा एवर रेडी और तीसरा बहु समय का खाता जमा. क्योंकि बाप दादा चाहते बच्चे अपने राज्य में फर्स्ट जन्म से 21 जन्म तक फुल राज्य भाग्य के अधिकारी बने. ಬಾಪ್ ದಾದವರು ಸಮಯ ಪ್ರತಿ ಸಮಯ ಈ 3 ಶಬ್ದವನ್ನ ಸ್ಮೃತಿಗೆ ತಂದ್ಕೊಡ್ತಾರೆ. ಒಂದು ಅಚಾನಕ್, ಎರಡನೇದು ಎವರ್ ರೆಡಿ, ಮೂರನೇದು ಬಹುತ್ ಕಾಲ್, ಬಹಳ ಸಮಯದ ಖಾತೆ ಜಮಾ ಬೇಕು. ಏಕೆಂದ್ರೆ ಬಾಪ್ ದಾದವ್ರು ಬಯಸ್ತಾರೆ ನನ್ನ ಮಕ್ಕಳು ತನ್ನ ರಾಜ್ಯದಲ್ಲಿ ಫಸ್ಟ್ ಜನ್ಮದಿಂದ, ಸತ್ಯಯುಗದ ಮೊದಲ ಜನ್ಮದಿಂದ 21 ಜನ್ಮದ ಕೊನೆಯವರೆಗೂ ಫುಲ್ ರಾಜ್ಯ ಭಾಗ್ಯದ ಅಧಿಕಾರಿಗಳಾಗ್ಲಿ ಅಂತ ಬಾಬೋರ್ ಬಯಸ್ತಾರೆ. ಅಭಿ ತೋ ಏ ಖುಷಿ ಹೇನಾ ಅಪ್ನಾ ರಾಜ್ಯ ಆಯಾ ಕಿ ಆಯಾ. ಈಗ ನಿಮ್ಮ ಮಕ್ಕಳಿಗೆ ಖುಷಿ ಇದೆ ಅಲ್ವಾ, ನಮ್ಮ ರಾಜ್ಯ ಇನ್ನೇನು ಬಂತು ಅಂದ್ರೆ ಬಂತು. जैसे अभी संदेश देते हो बाप आया है, ऐसे ये भी खुशखबरी सुनाते हो अपना दैवी राज्य सुख शांतिमय राज्य आया कि आया. ಹೇಗೆ ಸಂದೇಶ ಎಲ್ಲರಿಗೂ ಕೊಡ್ತೀವಲ್ವಾ. ನೋಡಿ, ಶಿವರಾತ್ರಿಯಲ್ಲಿ ಸಂದೇಶ ಕೊಡ್ತೀರಿ, ಬಾಬೋರ್ ಬಂದಿದ್ದಾರೆ, ಖುಷಿ ಸಂದೇಶ ಹೇಳ್ತೀರಿ, ನಮ್ಮ ದೈವಿ ರಾಜ್ಯ ಸುಖ ಶಾಂತಿಮಯ ರಾಜ್ಯ ಇನ್ನೇನು ಬಂದೇ ಬಿಡುತ್ತೆ ಅಂತ. तो जब सबको ये संदेश देते हो अपना पुरुषार्थ भी तीव्र बहु समय का जमा करने वाला चाहिए. ಯಾವಾಗ ಎಲ್ಲರಿಗೂ ಈ ಸಂದೇಶ ಕೊಡ್ತೀರಿ ಅಂದಮೇಲೆ ತನ್ನ ಪುರುಷಾರ್ಥದಲ್ಲಿ ತೀವ್ರ ಬಹಳ ಕಾಲದ ಜಮಾ ಮಾಡ್ಕೊಳ್ಳೋದು ಬೇಕು. ತೀವ್ರ ಪುರುಷಾರ್ಥದಿಂದ ಬಹಳ ಕಾಲದ ಜಮಾ ಬೇಕು. ಇಸ್ಸಾ ಬಹುತ್ ಕಾಲ್ ಸೆ ಸ್ಮೃತಿ ಮೇ ರಖೋ ಕ್ಯೋಂಕಿ ಮಜಾ ನಯೇ ಘರ್ ಮೇ ಹೈ. ಏಕೆಂದ್ರೆ ಈ ಲೆಕ್ಕನ ಬಹಳ ಕಾಲದಿಂದ ಸ್ಮೃತಿಯಲ್ಲಿ ಇಟ್ಕೊಳ್ಬೇಕು ನೀವು. ಬಹಳ ಕಾಲದ ಬೇಕಿದು. ನಾನು ಲಾಸ್ಟಲ್ಲಿ ಮಾಡಿಬಿಡ್ತೀನಿ, ಸಮಯ ಬಂದಾಗ ಮಾಡ್ತೀನಿ, ಇದಲ್ಲ, ಬಹಳ ಕಾಲದಿಂದ ಬೇಕು. ಏಕೆಂದ್ರೆ ಮಜಾ ಇದೆ ಅಂದ್ರೆ ಹೊಸ ಮನೆಯಲ್ಲಿ ಮಜಾ ಇದೆ. ಸತ್ಯಯುಗದ 111 ಎಲ್ಲಿಂದ ಶುರು ಆಗುತ್ತೋ ಅಲ್ಲಿಂದ ಬರೋದ್ರಲ್ಲಿ ಮಜಾ ಇದೆ. ಅಗರ್ 2-3 ಜನ್ಮಕ್ಕೆ ಬಾದ್ ಆಯೆ, 2-3 ಮಾಸ್ ಮಕಾನ್ ಹೋ ಜಾಯೆ तो क्या कहेंगे नया है या 3 मास सो गया है. ನಾವೇ ಹೇಳ್ತಾರೆ ನೋಡಿ, 2-3 ಜನ್ಮ ಆದ್ಮೇಲೆ ಬರ್ತೀರಿ, 2-3 ತಿಂಗಳು ಮನೆ, 2-3 ಜನ್ಮ ಅಂದ್ರೆ ಜನ್ಮ, 2-3 ತಿಂಗಳು ಮನೆ ಅವಧಿ ಆದ್ಮೇಲೆ ಬರ್ತೀರಿ ಅಂದ್ರೆ ಏನ್ ಹೇಳೋದು? ಹೊಸದು ಅಂತ ಹೇಳ್ತೀರಾ ಯಾರಿಗಾದ್ರೂ? ಇಲ್ಲ ರೀ, 3 ತಿಂಗಳು ಆಯ್ತು ಈ ಮನೆಗೆ ಬಂದು ಅಂತ ಹೇಳ್ತೀರಿ. 3 ತಿಂಗಳು ಅಂದ್ರೆ ಹಳೇದು. तो बाप दादा चाहते एक एक बाप दादा का लाडला बच्चा, वाह वाह बच्चा, बाप के दिल तख्त नशीन बच्चा पहले जन्म में ब्रह्मा बाप के साथी होके आवे. ಬಾಪ್ ದಾದವರಿಗೆ ಏನು ಇಷ್ಟ? ನನ್ನ ಒಂದೊಂದು ಬಾಪ್ ದಾದವರ ಮುದ್ದಾಗಿರೋ ಮಕ್ಕಳು, ವಾ ವಾ ಮಕ್ಕಳು, ಬಾಬೋರ ಹೃದಯ ಸಿಂಹಾಸನಧಾರಿ ಮಕ್ಕಳು ಮೊದಲನೇ ಜನ್ಮದಿಂದ ಬ್ರಹ್ಮ ಬಾಬೋರ ಜೊತೆಯಾಗಿ ಬರ್ಲಿ ಅಂತ. ಪಸಂದ್ ಹೇ, ನಿಮ್ಗಿಷ್ಟನಾ? 3 ಸಾರಿ ಕೇಳ್ತಾರೆ, ಪಸಂದ್ ಹೇ, ಪಸಂದ್ ಹೇ, ಅಚ್ಚಾ तो क्या करना पड़ेगा? पसंद है तो ठीक है, ಇಷ್ಟ ಇದೆ ಓಕೆ,
ಆದ್ರೆ ಅದಕ್ಕೆ ಏನ್ ಮಾಡ್ಬೇಕಾಗತ್ತೆ, ಏನಾದ್ರೂ ಮಾಡ್ಬೇಕಾಗತ್ತಲ್ಲ. पसंद तो है, बाप को भी पसंद है, लेकिन करना क्या पड़ेगा. ಹಾ, ಇಷ್ಟ ಅಂತೂ ಇದೆ, ಬಾಬೋರಿಗೂ ಇಷ್ಟ ಇದೆ. ನಾವು ಹೇಳ್ತಾರೆ ಅದಕ್ಕೆ ಏನ್ ಮಾಡ್ಬೇಕಾಗತ್ತೆ. ಅಪ್ಸೆ ಚಲೋ ಬೀತಿ ಸೋ ಬೀತಿ, ಬಾಪ್ ದಾದಾ ಮಾಫ್ ಕರ್ ದೇಂಗೆ ಬೀತಿ. ಹೋಗ್ಲಿ ಬಿಡಿ, ಇಲ್ಲಿವರೆಗೂ ಏನಾಯ್ತೋ ಕಳೆದಿದ್ದು ಕಳೆದೋಯ್ತು. ಬಾಪ್ ದಾದವರು ಕ್ಷಮೆನೂ ಮಾಡ್ತಾರೆ, ಕಳೆದೋಯ್ತು. ಆದ್ರೆ ಅಪ್ಸೆ ಬರ್ತ್ಡೇ ಕಿ ಸೌಗಾತ್ ಬಾಪ್ಕೋ ಕ್ಯಾ ದೇಂಗೆ ಹೇಳಿ. ಇವಾಗಿಂದ ಬಾಬೋರ ಜನ್ಮದಿನಕ್ಕೆ ಏನು ಉಡುಗೊರೆ ಕೊಡ್ತೀರಿ. ಬಾಬೋರಿಗೆ ಏನಾದ್ರೂ ಜನ್ಮದಿನದ ಉಡುಗೊರೆ ಕೊಡ್ತೀರಿ ಅಲ್ವಾ. ಬಾಬೋರ ಜನ್ಮದಿನ ಆಚರಣೆ ಮಾಡಕ್ ಬಂದಿದ್ದೀರಿ ಅಂದ್ರೆ ಬಾಬೋರಿಗೆ ಉಡುಗೊರೆ ಏನ್ ಕೊಡ್ತೀರಿ. ಏನು ಬಾಬೋರ ಆಸೆ ಇದೆಯಲ್ಲ, ಪ್ರತಿಯೊಂದು ಮಕ್ಕಳಲ್ಲಿ ಲಾಸ್ಟ್ ಅಲ್ಲಿ ಬಂದ್ರು ಫಾಸ್ಟ್ ಆಗಿ ಹೋಗ್ಬೇಕು. ಜೋ ಪೆಹಲಿ ಬಾರಿ ಆಯೇವ ಹಾತ್ ಉಠಾವ್. ಯಾರು ಫಸ್ಟ್ ಟೈಮ್ ಬಂದಿದ್ದೀರಿ ಅವ್ರ ಕೈ ಎತ್ತಿ. ಒಳ್ಳೇದು. ಬಾಪ್ ದಾದವ್ರೀಗ ಲಾಸ್ಟ್ ಬರುವಂತ ಮಕ್ಕಳಿಗೂ, ಬಂದಿರೋ ಮಕ್ಕಳಿಗೂ, ಅಂದ್ರೆ ಫಸ್ಟ್ ಟೈಮ್ ಬಂದಿರೋ ಮಕ್ಕಳಿಗೂ ಪದಮಾ ಗುಣದಷ್ಟು ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. ಲೇಕಿನ್ ಏಕ್ ಭಾಗ್ಯ ಭಿ ಬತಾ ರಹೆ ಹೇ, ಭಾಗ್ಯ ಬನಾನೆ ಕಿ ಮಾರ್ಜಿನ್ ಹೇ, ಕ್ಯೋಂಕಿ ಟೂ ಲೇಟ್ ಕಾ ಬೋರ್ಡ್ ನಹಿ ಲಗಾ ಹೇ. ಒಂದು ಭಾಗ್ಯದ ಬಗ್ಗೆನೂ ಹೇಳ್ತೀನಿ ಮಕ್ಕಳೇ ನಾನು. ಭಾಗ್ಯ ಮಾಡ್ಕೊಳಕ್ಕೂ ನಿಮ್ಗೆ ಅವಕಾಶ ಇದೆ. ಬರೀ ಲೇಟ್ ಆಗಿ ಬಂದಿದ್ದೀರೋ, ಲಾಸ್ಟಲ್ಲಿ ಬಂದಿದ್ದೀರೋ, ನಿಮಗೆ ಭಾಗ್ಯ ಮಾಡ್ಕೊಳಕ್ ಅವಕಾಶ ಇದೆ. ಏಕೆಂದ್ರೆ ಟೂ ಲೇಟ್ ಬೋರ್ಡ್ ಇನ್ನೂ ಹಾಕಿಲ್ಲ. ಏನಾದ್ರೂ अगर कोई लास्ट भी फास्ट पुरुषार्थ करे, लास्ट सो फास्ट और फास्ट सो फर्स्ट डिविजन में आ सकते हैं. ಸಾಧ್ಯತೆ ಇದೆ. ಲಾಸ್ಟ್ ಆಗಿ ಬಂದಿರ್ಬೋದು ನೀವು. ಲಾಸ್ಟ್ ಬಂದ್ರು ಫಾಸ್ಟ್ ಪುರುಷಾರ್ಥ ಮಾಡಿ ಲಾಸ್ಟ್ ಸೋ ಫಾಸ್ಟ್, ಫಾಸ್ಟ್ ಸೋ ಫಸ್ಟ್ डिवीजन ಅಲ್ಲಿ ಬರ್ಬೋದು. फर्स्ट नंबर नहीं, वो तो प्रसिद्ध हो गए हैं, लेकिन फर्स्ट डिवीजन में आ सकते हैं. ಫಸ್ಟ್ ನಂಬರ್ ಬರಕ್ಕಾಗಲ್ಲ. ಫಸ್ಟ್ ನಂಬರ್ ಅವ್ರದ್ದು ರಿಸಲ್ಟ್ ಎಲ್ಲ ಬಂದಿದೆ, ಅನೌನ್ಸ್ ಆಗಿದೆ, ಪ್ರಸಿದ್ಧಿ ಆಗಿದೆ, ಆಯ್ತು. ಫಸ್ಟ್ ಪ್ರಸಿದ್ಧಿ ಆಗಿದೆ, ಆದ್ರೆ ಫಸ್ಟ್ ಡಿವಿಷನ್ ಅಲ್ಲಿ ಬರ್ಬೋದು. ಒಪ್ಪಿಗೆನಾ, ಇಷ್ಟನಾ. आने वाले नए बच्चों को पसंद है, चांस है, बाप दादा सीट दे देंगे, लेकिन कुछ करना भी हो तो पड़ेगा ना. ಯಾರು ಹೊಸ ಮಕ್ಕಳು ಬಂದಿದ್ದೀರಿ ಅವ್ರಿಗೆ ಇಷ್ಟ ಇದೆಯಾ, ಚಾನ್ಸ್ ಇದೆ. ಬಾಪ್ ದಾದವರು ಸೀಟ್ ಕೊಡಕ್ಕೂ ರೆಡಿ ಇದ್ದಾರೆ. ಏನಾದ್ರೂ ಮಾಡ್ಬೇಕಾಗುತ್ತೆ ಮಾತ್ರ. ಬಾಬೋರ್ ಫಸ್ಟ್ ಸೀಟನ್ನು ನಿಮಗೆ ಬೇಕಾದ್ರೆ ಬಿಟ್ಕೊಡಕ್ ರೆಡಿ ಇದ್ದಾರೆ. ನಿಮ್ಮ ಒಂದೊಂದು ಶ್ವಾಸ, ಒಂದೊಂದು ಸಂಕಲ್ಪದ ಕಡೆ ಅಟೆನ್ಷನ್. ಪ್ರತಿ ಶ್ವಾಸ, ಪ್ರತಿ ಸಂಕಲ್ಪ ಸಮರ್ಥವಾಗಿರ್ಲಿ, ವ್ಯರ್ಥವಾಗಿ ಹೋಗದೆ ಇರಲಿ. ಏಕೆಂದ್ರೆ आप सबका चाहे पहले वालों का चाहे पीछे वालों का, लेकिन टाइटल क्या है. ನಾವು ಹೇಳ್ತಾರೆ ನೀವು ಮೊದಲು ಬಂದಿರೋರು, ಹಿಂದೆ ಬಂದಿರೋರು, ನಿಮ್ಮೆಲ್ಲರಿಗೂ ಟೈಟಲ್ ಏನು, ಸಮರ್ಥ ಮಕ್ಕಳು. ಕಮ್ಸೋರ್ ಬಚ್ಚೆ ನಹಿ, ಯಾರು ಬಲಹೀನ ಮಕ್ಕಳು ಅಂತ ಹೇಳೋದಿಲ್ಲ ಅಲ್ಲ. ಬಾಪ್ ದಾದವರು ಯಾದ್ ಪ್ಯಾರ್ ಏನ್ ಕೊಡ್ತಾರೆ, ಪ್ರತಿದಿನ ಯಾದ್ ಪ್ಯಾರ್. ನನ್ನ ಮುದ್ದಾದ ಅಗಲಿ ಸಿಕ್ಕಿರೋ ಹೃದಯ ಸಿಂಹಾಸನದಾರಿ ಮಕ್ಕಳಿಗೆ ಅಂತೆಲ್ಲ ಹೇಳ್ತಾರಲ್ವಾ. ಎಷ್ಟೊಂದು ಸ್ವಮಾನ ಹೇಳ್ತಾರೆ ಬಾಬೋರು. इसलिए बाप का गोल्डन चांस, बाप ये गोल्डन चांस दे रहा है, लेकिन लेने वालों लोग. ಈಗಲೂ ಬಾಪ್ ದಾದವರು ಎಲ್ಲರಿಗೂ ಈ ಶಿವರಾತ್ರಿಯಲ್ಲಿ ಗೋಲ್ಡನ್ ಚಾನ್ಸ್ ಕೊಡ್ತಾ ಇದ್ದಾರೆ. ಆದ್ರೆ ತಗೊಳ್ಳೋರು ತಗೊಳ್ಳಿ. ಬಾಪ್ ದೇಗ ಬಂದಾ ಹುವಾ ಹೇ ಕೊಯ್ ತೀವ್ರ ಪುರುಷಾರ್ಥಿ. ಬಾಬೋರು ಕೊಡ್ತಾರೆ, ಕೊಡೋದಕ್ಕೆ ಅವರು ಬಂಧಿತರಾಗಿದ್ದಾರೆ. ಆದ್ರೆ ಯಾರಿದ್ದೀರಿ ತೀವ್ರ ಪುರುಷಾರ್ಥಿಗಳು, ಚಾನ್ಸ್ ಇದೆ. ಟೂ ಲೇಟ್ ಬೋರ್ಡ್ ಹಾಕಿದ್ರು ಫಿನಿಶ್, ಅಲ್ಲಿಗೆ ಮುಗೀತು. ಎಲ್ಲರ ಪುರುಷಾರ್ಥ ಎಲ್ಲೆಲ್ಲಿ ಅಲ್ಲಲ್ಲಿ ಯಾರ್ಯಾರು ಏನೇನು ಸೆಟ್ಲ್ ಆಗಿರ್ತೀವಿ ಫೈನಲ್. ಲೇಕಿನ್ ಬಾಪ್ ದಾದಾಕು ಜನಮ್ ಕಿ ಸೌಗಾತ್ ಕ್ಯಾ ದೇಂಗೆ. ಮತ್ತೆ ಬಂದ್ರು ಬಾಬೋರ್ ಅಲ್ಲಿಗೆ. ನನ್ನ ಜನ್ಮದಿನ ಅಲ್ಲ ಮಕ್ಕಳು, ಇವತ್ತು ಏನು ಉಡುಗೊರೆ ಕೊಡ್ತೀರಿ. ಜನ್ಮೋತ್ಸವ ಆಚರಿಸಕ್ ಬಂದಿದ್ದೀರಿ. ಬಾಪ್ ದಾದಾನೆ ಆ ಬಚ್ಚೋं के जन्मदिन पर आप सब बच्चों को विशेष सौगात दी है कि 90% आपका तीव्र पुरुषार्थ आज से अंत तक अगर है तो 10% बाप दादा बढ़ा के देगा. ನೋಡೋಣ ಬಾಬೋರ ಅದ್ಭುತವಾದಂತ ಸೌಗಾತ್ ಏನು ಅಂತ
ನೋಡಿ, ನೀವೇನ್ ತಂದಿದ್ದೀರಿ ಬಾಪ್ ದಾದವರಿಗೆ, ಆದ್ರೆ ಬಾಪ್ ದಾದವರು ನೀವೆಲ್ಲ ಮಕ್ಕಳಿಗೆ ಈ ಜನ್ಮದಿನದಲ್ಲಿ ನೀವೆಲ್ಲ ಮಕ್ಕಳಿಗೆ ವಿಶೇಷ ಉಡುಗೊರೆ ಏನ್ ಕೊಡ್ತಾರೆ ಅಂದ್ರೆ, ನೀವು 90% ನಿಮ್ಮ ತೀವ್ರ ಪುರುಷಾರ್ಥದಿಂದ ಇವತ್ತೇನ್ ಮುರಳಿ ಕೇಳ್ತಾ ಇದೀವಿ, ಇವತ್ತಿಂದ 90% ತೀವ್ರ ಪುರುಷಾರ್ಥ ಮಾಡಿದ್ರೆ ಅಂತಿಮದವರೆಗೂ ಇನ್ನು 10% ಬಾಪ್ ದಾದವರು ಹೆಚ್ಚಿಸಿ ನಿಮ್ಗೆ ಕೊಡ್ತಾರೆ. ಮಂಜೂರ್ ಹೇ? ಇವತ್ತಿಂದ ಅಂತಿಮದವರೆಗೂ ಅವರಿಗೆ ಬಾಬಾ ಅವ್ರು 10% ಕೊಡ್ತೀನಿ ಅಂದಿದ್ದಾರೆ ಅಂತ ಒಂದು ಹಿಡ್ಕೊಳ್ಳೋದಲ್ಲ, 90% ನಿಮ್ಮ ತೀವ್ರ ಪುರುಷಾರ್ಥದಿಂದ ಇವತ್ತಿಂದ ಕೊನೆವರೆಗೂ ಆ ಥರ ಪುರುಷಾರ್ಥ ಮಾಡಿದ್ರೆ 10% ಬಾಪ್ ದಾದವರು ಹೆಚ್ಚಿಸಿ ಕೊಡ್ತಾರೆ. ಒಪ್ಪಿಗೆನಾ? ಅಭಿ ವ್ಯರ್ಥ ಖತಮ್. ಜೈಸೆ ದೇಖೋ बाप दादा सत्युग के देवताएं आते हैं ना, तो उनको पता नहीं यहाँ की भाषा क्या बोलते हैं. ಬಾಬಾ ಹೇಳ್ತಾರೆ, ಈಗ ವ್ಯರ್ಥವನ್ನು ಸಮಾಪ್ತಿ ಮಾಡಿ. ಹೇಗೆ ನೋಡಿ, ಸತ್ಯುಗದ ದೇವತೆಗಳು ಬರ್ತಾರಲ್ವ, ಸತ್ಯುಗದಲ್ಲಿ उनको पता नहीं यहाँ की भाषा क्या बोलते हैं. पुरुषार्थ शब्द कहेंगे ना, तो वो कहेंगे पुरुषार्थ क्या. ದೇವತೆಗಳಿಗೆ ಈ ಶಬ್ದ ಏನು ಅಂತಾನೆ ಗೊತ್ತಿರಲ್ಲ. ಅಲ್ಲಿ ಪುರುಷಾರ್ಥ ಅಂದ್ರೆ, ನೀವೇನಾದ್ರೂ ಪುರುಷಾರ್ಥ ಅನ್ನೋ ಶಬ್ದ ಹೇಳಿದ್ರೆ ಇದೇನು, ಇದ್ರ ಶಬ್ದದ ಅರ್ಥ ಏನು ಅಂತಾನೆ ಅವ್ರಿಗೆ ಗೊತ್ತಿರಲ್ಲ. ಯಾಕೆ ಅಂದ್ರೆ ಅವರು ಪ್ರಾರಬ್ಧದಲ್ಲಿರೋರು, ಅವ್ರಿಗೆ ಪುರುಷಾರ್ಥ ಏನು ಅನ್ನೋದು ಗೊತ್ತಿರಲ್ಲ. ऐसे आप तीव्र पुरुषार्थियों को स्वप्न में व संकल्प में प्रैक्टिकल कर्म में व्यर्थ क्या होता उसकी समाप्ति हो. ಹೇಗೆ ದೇವತೆಗಳಿಗೆ ಪುರುಷಾರ್ಥ ಅಂದ್ರೆ ಏನು ಆ ಶಬ್ದ ಅದೇನು ಗೊತ್ತಿರೋದಿಲ್ವೋ, ಅವರು ಪ್ರಾರಬ್ಧದ ಅನುಭವದಲ್ಲಿರ್ತಾರೋ, ಅದೇ ತರ ನೀವು ತೀವ್ರ ಪುರುಷಾರ್ಥಿಗಳು ಸ್ವಪ್ನ ಸಂಕಲ್ಪದಲ್ಲೂ ಪ್ರಾಕ್ಟಿಕಲ್ ಕರ್ಮದಲ್ಲೂ ವ್ಯರ್ಥ ಏನು ಅನ್ನೋದೇ ಗೊತ್ತಿರಬಾರ್ದು. ವ್ಯರ್ಥ ಅಂದ್ರೆ ಏನು, ಹಂಗಂದ್ರೆ ಏನು ಅನ್ನೋ ಅರ್ಥನೇ ಗೊತ್ತಿರಬಾರ್ದು. ನಾವು ಹೇಳ್ತಾರೆ ಅಷ್ಟು ವ್ಯರ್ಥವನ್ನ ಸಮಾಪ್ತಿ ಮಾಡಿ. ಹೇ ಹಿಮ್ಮತ್, 10% ಬಾಪ್ ಗ್ರೇಸ್ ಮೇ ದೇಂಗೆ. ಇಷ್ಟು ಸಾಹಸ ಇದೆಯಾ? ವ್ಯರ್ಥ ಅಂದ್ರೆ ಏನು, ಹೆಂಗೆ ದೇವತೆಗಳಿಗೆ ಪುರುಷಾರ್ಥ ಅಂದ್ರೆ ಏನು ಅನ್ನೋದು ಗೊತ್ತಿರಲ್ವೋ, ಹಂಗೆ ನೀವು ಬ್ರಾಹ್ಮಣರಿಗೆ ವ್ಯರ್ಥ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲದೆ ಇರೋಷ್ಟು ಸಮಾಪ್ತಿ ಮಾಡ್ತೀರಿ ಅಂದ್ರೆ 10% ಬಾಬಾ ಅವರು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಒಪ್ಪಿಗೆನಾ? ಕೈ ಎತ್ತಿ. ಎಷ್ಟು ಪರ್ಸೆಂಟ್ ಪಕ್ಕ? 100%? ಇಲ್ಲ 101% ಅಂತ ಹೇಳ್ತೀರಾ? ಏಕೆಂದ್ರೆ ಬಾಪ್ ದಾದವರು ಮಕ್ಕಳ ವಿನಃ ಬಾಬೋರ ಜೊತೆಯ ಮಕ್ಕಳ ಜೊತೆಯ ವಿನಃ ಬಾಬೋರಿಗೇನು ಇಷ್ಟ ಆಗಲ್ಲ. ಮಕ್ಕಳನ್ನ ಬಿಟ್ಟು ಬಾಬೋರಿಗೇನು ಇಷ್ಟ ಆಗಲ್ಲ. बाप समझते जब मेरा बाबा कह दिया और बाबा ने कह दिया मेरा बच्चा, तो बाप समान तो बनना पड़ेना. ಬಾಬಾ ಅವ್ರು ತಿಳ್ಕೊತಾರೆ, ನೀವು ನನ್ನ ಬಾಬಾ ಅಂತ ಹೇಳಿದ್ರಿ, ಬಾಬಾ ಅವ್ರು ನನ್ನ ಮಕ್ಕಳು ಅಂತ ಹೇಳಿದ್ರು, ಒಬ್ರು ಮತ್ತೊಬ್ಬರನ್ನ ಸ್ವೀಕಾರ ಮಾಡಿದಿರಿ ಅಂದಮೇಲೆ ನೀ ಮಕ್ಕಳು ತಂದೆ ಸಮಾನ ಆಗ್ಬೇಕಲ್ವಾ. ಈಗ ದೃಢ ಸಂಕಲ್ಪದ ಅವಶ್ಯಕತೆ ಇದೆ. ಆಪ್ ಲೋಗೋನೆ ಕಿತಾಬ್ ಛಪಾಯಾನ, ದೃಢ ಸಂಕಲ್ಪ ಹಿ ಸಫಲತಾ ಕಿ ಚಾಬಿ. ನೀವು ಮಕ್ಕಳು ಒಂದು ಬುಕ್ ಪ್ರಿಂಟ್ ಮಾಡಿದ್ದೀರಿ ಅಲ್ಲ, ಏನ್ ಬುಕ್ ಹೆಸರು? ದೃಢ ಸಂಕಲ್ಪನೆ ಸಫಲತೆಯ ಕೀ, ದೃಢತೆನೆ ಸಫಲತೆಯ ಕೀ ಅನ್ನೋ ಬುಕ್ ಇದೆ ಅಲ್ಲ. ಸಂಕಲ್ಪ ಕೋ ಕಾಮನ್ ನಹಿ ಕರೋ, ಆಪ್ ಹೋ ಕೌನ್. ಸಂಕಲ್ಪವನ್ನ ಕಾಮನ್ ಆಗಿ ತಿಳ್ಕೊಬೇಡಿ, ನೀವು ಯಾರು. ಅಗರ್ ಯಹಾ ಕಾ ಪ್ರೆಸಿಡೆಂಟ್ रिवाजी चलन चले तो अच्छा लगेगा और आप कौन हो. ಬಾಬಾ ಹೇಳ್ತಾರೆ, ಸಂಕಲ್ಪ ಅಂದ್ರೆ ಅದು ಕಾಮನ್ ಆಗಿ ತಗೊಳ್ಬೇಡಿ, ಏಕೆಂದ್ರೆ ನೀವು ಯಾರು. ಅದಕ್ಕೆ ಬಾಬಾ ಅವರು ಉದಾಹರಣೆ ಹೇಳ್ತಾರೆ, ಇವತ್ತು ಪ್ರೆಸಿಡೆಂಟ್ ರಾಷ್ಟ್ರಪತಿಗಳೇನಾದ್ರೂ ಸಾಮಾನ್ಯ ಜನರಂತೆ ನಡ್ಕೊಂಡ್ರೆ ಚೆನ್ನಾಗಿ ಕಾಣುತ್ತಾ? ನೀವು ಯಾರು? ನೀವು 3 ಸಿಂಹಾಸನದ ನಿವಾಸಿಗಳು. ಎಲ್ಲದಕ್ಕಿಂತ ದೊಡ್ಡ ಸಿಂಹಾಸನ ಬಾಪ್ ದಾದವರ ಹೃದಯ ಸಿಂಹಾಸನ. ದಿಲ್ ತಖ್ತ್ ವಾಲೆ ಬಚ್ಚೆ ಪೆಹಲೆ ಜನ್ಮ ಕೆ ಸಾಥಿ ತೋ ಬನೆಂಗೆ. ಬಾಬಾವರ ಹೃದಯ ಸಿಂಹಾಸನದಲ್ಲಿ ಕುತ್ಕೊಂಡಿರೋ ನೀವು ಮಕ್ಕಳು ಫಸ್ಟ್ ಜನ್ಮದಲ್ಲಿ ಜೊತೆಯಂತೂ ಆಗ್ತಿರಲ್ಲ ಬ್ರಹ್ಮ ಬಾಬಾವರಿಗೆ. ಭಲೆ ತಖ್ತ್ ಪರ್ ಏಕ್ ಬೈಠೇಗಾ, ಲೇಕಿನ್ ರಾಯಲ್ ಫ್ಯಾಮಿಲಿ ರಾಜ್ಯ ಅಧಿಕಾರಿ ತೋ ಬನ್ ಸಕ್ತೆ ಹೋ. ಹಾ, ಫಸ್ಟ್ ಜನ್ಮದ ಫಸ್ಟ್ ಸಿಂಹಾಸನದಲ್ಲಿ ಒಬ್ಬರೇ ಕುತ್ಕೊಳಕ್ಕಾಗದು, ಆದ್ರೆ ರಾಯಲ್ ಫ್ಯಾಮಿಲಿ ರಾಜ್ಯ ಅಧಿಕಾರಿಗಳಂತೂ ಆಗ್ಬೋದಲ್ವಾ.
तो साथ निभाने वाले घर तक तो साथ चलेंगे. ಬಾಬುರ ಜೊತೆ ಸಂಬಂಧ ನಿಭಾಯಿಸೋರು ಮನೆವರೆಗೂ ಜೊತೆಗಂತೂ ಬರ್ತೀರಿ ಅಲ್ವಾ. ಬಾಪ್ ದಾದಾ ಹೇಗಾದ್ರೂ ಮಾಡಿ ಕರ್ಕೊಂಡು ಹೋಗ್ತಾರೆ. ವಯಾ ಲೇ ಜಾಯೆ ಡೈರೆಕ್ಟ್ ಲೇ ಜಾಯೆ ಲೇಕಿನ್ ಲೇ ತೋ ಜಾಯಂಗೆನಾ. ವಯಾ ಕರ್ಕೊಂಡು ಹೋಗ್ತಾರೋ ಡೈರೆಕ್ಟ್ ಕರ್ಕೊಂಡು ಹೋಗ್ತಾರೋ ಅಂತೂ ಕರ್ಕೊಂಡು ಹೋಗ್ತಾರಲ್ವಾ. ಯಾಕೆಂದ್ರೆ ವಯ ಅಂದ್ರೆ ಶಿಕ್ಷೆ ಅನುಭವಿಸಿ ಆದ್ರೂ ಕರ್ಕೊಂಡು ಹೋಗ್ತಾರೆ, ಅಥವಾ ಡೈರೆಕ್ಟ್ ವಾಸ್ವಿ ತಾನರಾಗಾದ್ರೂ ಅಂತೂ ಕರ್ಕೊಂಡು ಹೋಗ್ತಾರೆ, ಅಂತೂ ಕರ್ಕೊಂಡು ಹೋಗ್ತಾರಲ್ವಾ. तो क्या फिर घर में बैठ जाएंगे, ब्रह्मा बाप चला जाएगा आप बैठ जाएंगे, अच्छा लगेगा. ನೀವು ಏನ್ ಇಷ್ಟ, ಬ್ರಹ್ಮ ಬಾಬೋರು ಸತ್ಯುಗಕ್ಕೆ ಹೋಗ್ಬಿಡ್ತಾರೆ, ನೀವು ಅಲ್ಲೇ ಇರ್ತೀರಿ, ಅದಿಷ್ಟನಾ? ಬ್ರಹ್ಮ ಬಾಬೋರ್ ಜೊತೆಗೆ ಹೋಗೋದು ಇಷ್ಟನಾ, ಅಥವಾ ಬಾಬೋರ್ ಅಲ್ಲಿಗೆ ಹೋಗ್ತಾರೆ ನೀವು ಅಲ್ಲಿ ಕುತ್ಕೊಳ್ಳೋದು ಇಷ್ಟನಾ? अच्छा लगेगा. राजयोगी हो ना, अपने को क्या टाइटल देते हो और दूसरों को भी क्या सिखाते हो. ನೀವು ರಾಜಯೋಗಿಗಳಲ್ವಾ, ನಿಮ್ಗೇನ್ ಟೈಟಲ್ ಕೊಟ್ಕೊಳ್ತೀರಿ ಮತ್ತೆ ಬೇರೆಯವರಿಗೂ ಏನ್ ಕಲ್ಸ್ಕೊಡ್ತೀರಿ. तो सभी को बाप की आप सब बच्चों के प्रति दी हुई सौगात याद रहेगी. ಬಾಬಾ ಹೇಳ್ತಾರೆ ಎಲ್ಲರಿಗೂ ಬಾಬೋರು ನೀವು ಮಕ್ಕಳಿಗೆ ಏನು ಮಕ್ಕಳ ಪ್ರತಿ ಕೊಟ್ಟಿರೋ ಉಡುಗೊರೆ ನೆನಪಿರುತ್ತಲ್ಲ. ಎಲ್ಲಿವರೆಗೂ? ಅಂತಿಮದವರೆಗೂ. ಏನು ಉಡುಗೊರೆ? 90% ನೀವು ಪುರುಷಾರ್ಥ ಮಾಡಿ, ತೀವ್ರ ಪುರುಷಾರ್ಥ ಇವತ್ತಿಂದ ಕೊನೆವರೆಗೂ. ನಾವೇ ಹೇಳ್ತಾರೆ ಅದು ವ್ಯರ್ಥ ಮುಕ್ತವಾದ ಪುರುಷಾರ್ಥ. ವ್ಯರ್ಥ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲದೆ ಇರೋಂಥ ಪುರುಷಾರ್ಥ ಮಾಡಿದ್ದಾದ್ರೆ 10% ಗ್ರೇಸ್ ಮಾರ್ಕ್ ಕೊಡ್ತೀನಿ ಅನ್ನೋದು ಮಕ್ಕಳ ಪ್ರತಿ ಉಡುಗೊರೆ ಬಾಬೋರ್ದು. ನೆನಪಿರುತ್ತಲ್ವಾ? ಎಲ್ಲಿವರೆಗೂ? ಅಂತಿಮದವರೆಗೂ. बाप दादा ने देखा पुरुषार्थ बहुत करते. बाप दादा जब देखते बच्चे मेहनत बहुत कर रहे तो बच्चों की मेहनत देखकर बाप को अच्छा नहीं लगता है. ಬಾಪ್ ದಾದವ್ರು ನೋಡ್ತಾರೆ ಪುರುಷಾರ್ಥ ತುಂಬಾ ಮಾಡ್ತೀರಿ. ಬಾಪ್ ದಾದವ್ರು ಯಾವಾಗ ನೋಡ್ತಾರೆ ಮಕ್ಕಳು ಪರಿಶ್ರಮ ತುಂಬಾ ಪಡ್ತಾ ಇದ್ದೀರಿ ಅಂತ, ಮಕ್ಕಳ ಪರಿಶ್ರಮ ನೋಡ್ಲಿಕ್ಕೆ ಬಾಬೋರಿಗೆ ಇಷ್ಟ ಆಗೋದಿಲ್ಲ. ಆದ್ದರಿಂದ ಪ್ರೀತಿಯಿಂದ ಇರಿ, ಪರಿಶ್ರಮ ಸಮಾಪ್ತಿಯಾಗತ್ತೆ. ಮೇರಾ ಬಾಬಾ ತೋರ್ ಮೇರಾ ಕಥಮ್. ಪ್ರೀತಿ ಅಂದ್ರೇನು? ಒಂದೇ ನನ್ನ ಬಾಬಾ, ಇನ್ನು ಉಳಿದಿದ್ದೆಲ್ಲ ನನ್ನದು ಸಮಾಪ್ತಿ ಆಗಬೇಕು. ಯಾವಾಗ ನನ್ನ ಬಾಬಾ ಅಂತ ಹೇಳ್ತೀರಿ ಅನೇಕ ನನ್ನದು ಅದರೊಳಗಡೆನೆ ಸಮಾಪ್ತಿ ಆಗ್ಬಿಡುತ್ತೆ. ಏಕ್ ಕಿಲೋನೆ ಲಾತೆ ಹೋನ, ಏಕ್ ಮೇ ಏಕ್ ಹೋತಾ, ಏಕ್ ಮೇ 10-12 ಸಮ ಜಾತೆ, ಕಿಲೋನಾ ಬತಾತೆ ಹೋ ತೋ ಏಕ್ ಮೇರಾ ಬಾಬಾ. ಮೇರಾ ಬಾಬಾ ಕೆಹನೆ ವಾಲೆ ಹೋನ. ನೋಡಿ ಇವತ್ತೆಲ್ಲ ಬೊಂಬೆಗಳಾಗ್ಲಿ ವಸ್ತುಗಳಾಗ್ಲಿ ಹೆಂಗಿರುತ್ತೆ, ಒಂದು ದೊಡ್ಡ ಸೈಜ್ ಒಳಗಡೆ ಚಿಕ್ಕ ಚಿಕ್ಕ ಸೈಜಿಂದು ಅದ್ರ ಒಳಗಡೆ ಇರುತ್ತೆ, ಆದ್ರೆ ಕಾಣೋದು ಒಂದೇನೆ, ಅದ್ರ ಒಳಗಡೆ ಎಲ್ಲವೂ ಸಮಾವೇಶ ಆಗಿರುತ್ತೆ. ಅದೇ ತರ ನಾವು ಹೇಳ್ತಾರೆ ನನ್ನ ಬಾಬಾ ಅನ್ನೋದ್ರಲ್ಲಿ ಉಳಿದಿದ್ದೆಲ್ಲ ನನ್ನದು ಸಮಾವೇಶ ಸಮಾಪ್ತಿ ಆಗ್ಬಿಡುತ್ತೆ. ನನ್ನ ಬಾಬಾ ಮಹಾರಥಿಗಳ ಬಾಬಾ ಅಲ್ಲ, ನನ್ನ ಬಾಬಾ. ಯಾವಾಗ ನನ್ನ ಬಾಬಾ ಅಂತೀರಿ ಹದ್ದಿನ ನನ್ನದು ನಿನ್ನದು ಎಲ್ಲವೂ ಅದ್ರೊಳಗಡೆ ಅಳವಡಿಸ್ಕೊಂಡ್ಬಿಡುತ್ತೆ, ಸೇರ್ಕೊಂಡ್ಬಿಡುತ್ತೆ. ಮೇರೆಗೆ ಬಜಾಯ್ ತೇರಾ ಕಹೋ ಕಿತ್ನಾ ಫರಕ್ ಹೇ. ನನ್ನದು ಅನ್ನೋದ್ರ ಬದಲಾಗಿ ನಿನ್ನದು ಅಂತ ಹೇಳಿ. ನನ್ನದು ಹಾಗೂ ನಿನ್ನದಕ್ಕೆ ಎಷ್ಟು ವ್ಯತ್ಯಾಸ? ಒಂದಕ್ಷರದ ವ್ಯತ್ಯಾಸ. ಏಕ್ ಶಬ್ದ ಕಾ ಫರಕ್ ಹೇ. ಪಕ್ಕಾ ಹೇ ನಾ ಮೇರಾ ಬಾಬಾ ಪಕ್ಕಾ ಹೇ? ಕಿತ್ನಾ परसेंटेज? 100%? 100 और 1 ऐसा एक ಅಂಗುಲಿ ಉಟಾವ್. ಬಾಬಾ ಹೇಳ್ತಾರೆ ಪಕ್ಕ ಅಲ್ವಾ ನನ್ನ ಬಾಬಾ ಅನ್ನೋದು. ನನ್ನ ಬಾಬಾ ಅನ್ನೋದು ಎಷ್ಟು % ಪಕ್ಕ ಇದೆ ನಿಮ್ಗೆ? 100% ಅಥವಾ 101? ಹೆಂಗೆ ಬೆರಳು ತೋರಿಸ್ತೀರಿ? ಒಂದಲ್ವಾ? 101. ಅವ್ರ ಕೈ ಎತ್ತಿ. ಬಾಪ್ ದಾದವ್ರು ನೋಡ್ತಾ ಇದ್ದಾರೆ, ಟಿವಿಯಲ್ಲೂ ಎಲ್ಲರೂ ನೋಡ್ತಾ ಇದ್ದಾರೆ. ಒಳ್ಳೇದು. ಬಾಬುವರ ಜನ್ಮದಿನದ ಉಡುಗೊರೆ ಎಕ್ಸ್ಟ್ರಾ 10 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ನೀವು ಬಾಬುವರಿಗೆ ಏನು ಉಡುಗೊರೆ ಕೊಡ್ತೀರಿ ನೋಡಿ. ಯಾಕೆಂದ್ರೆ ಬಾಬುವರಿಗೆ ಏನು ಉಡುಗೊರೆ ಬೇಕು? ನಾವೇ ಹೇಳೋದು ಬಾಬುವರಿಗೆ ಏನು ಇಷ್ಟ? ಮಕ್ಕಳು ಪರಿಶ್ರಮ ಪಡೋದು ಇಷ್ಟ ಇಲ್ಲ. ಬಾಬುವರಿಗೆ ಉಡುಗೊರೆ ಬೇಕಾಗಿರೋದೇನು? ಬಾಬುವರ ಏನು ಆಸೆ ಇದೆಯೋ ಅದನ್ನ ಪೂರ್ಣ ಮಾಡಿ ಅಷ್ಟೇನೆ, ಬಾಬುವರ ಆಶಾ ದೀಪಗಳಾಗಿ. ಒಳ್ಳೆಯದು.
ನಾಲ್ಕು ಕಡೆ ಇರೋ ಬಾಪ್ದಾದವರ ಹೃದಯ ಸಿಂಹಾಸನಧಾರಿ ಮಕ್ಕಳಿಗೆ, ನಾಲ್ಕು ಕಡೆ ಇರೋ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ, ನಾಲ್ಕು ಕಡೆ ಇರೋ ಬಾಪ್ದಾದವರು ಏನು ಗಿಫ್ಟ್ ಕೊಟ್ಟಿದ್ದಾರೆ ಆ ಗಿಫ್ಟನ್ನು ಸ್ವೀಕಾರ ಮಾಡೋ ಮಕ್ಕಳಿಗೆ, ಹಾಗೂ ಯಾವ ಮಕ್ಕಳು ಸಂಕಲ್ಪದಿಂದ ಬಾಪ್ದಾದವರಿಗೆ ಗಿಫ್ಟ್ ಕೊಟ್ಟಿದ್ದೀರಿ, ಏನು ಸಂಕಲ್ಪದ ಗಿಫ್ಟ್ ಕೊಟ್ಟಿದ್ದೀರಿ, ಆ ಸಂಕಲ್ಪದಲ್ಲಿ ಸದಾ ದೃಢವಾಗಿರೋ ದೃಢ ಪುರುಷಾರ್ಥಿ, ಪ್ರತಿಜ್ಞೆಯನ್ನ ಪ್ರತ್ಯಕ್ಷ ಮಾಡೋ ಸರ್ವ ಮಕ್ಕಳಿಗೂ ಬಾಪ್ದಾದವರ ಬಹಳ ಬಹಳ ಹೃದಯದ ಪ್ರೀತಿ ಹಾಗೂ ಹೃದಯ ತುಂಬಿರೋ ಪ್ರೀತಿಯ ನೆನಪುಗಳನ್ನು ಸ್ವೀಕರಿಸಿ, ಹಾಗೂ ಎಲ್ಲ ಮಕ್ಕಳಿಗೂ ಪದೇ ಪದೇ ಪುನಃ ಪುನಃ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. वरदान, मेहमानपन की वृत्ति द्वारा प्रवृत्ति को श्रेष्ठ, स्टेज को ऊंचा बनाने वाले सदा उपराम भव. ಮೆಹಮಾನ್, ಈ ಸೃಷ್ಟಿಗೆ ನಾವೆಲ್ಲರೂ ಅತಿಥಿಗಳು ಅನ್ನೋ ಭಾವನೆಯಿಂದ ಪ್ರವೃತ್ತಿಯಲ್ಲಿ ಶ್ರೇಷ್ಠ, ಸ್ಥಿತಿಯನ್ನ ಉನ್ನತ ಮಾಡ್ಕೊಳ್ಳೋರೆ ಸದಾ ನಿರ್ಲಿಪ್ತ ಭವ. तो स्वयं को मेहमान समझकर चलते हैं, वो अपने देह रूपी मकान से भी निर्मोही हो जाते हैं. ಯಾರು ಈ ಜಗತ್ತಲ್ಲಿ ತನ್ನನ್ನ ತಾನು ಅತಿಥಿ ಅಂತ ತಿಳ್ಕೊಂಡು ನಡೀತಾರೋ ಅವರು ತನ್ನ ದೇಹ ಅನ್ನೋ ಮನೆಯಿಂದನೂ ಅವರು ನಿರ್ಮೋಹಿಗಳಾಗಿರ್ತಾರೆ. ಮೆಹಮಾನ್ ಕಾ ಅಪ್ನಾ ಕುಚ್ ನಹಿ ಹೋತಾ, ಅತಿಥಿ ಅಂದ್ರೆ ಅವ್ರದ್ದು ಅನ್ನೋದು ಅಲ್ಲಿ ಏನೂ ಇರೋದಿಲ್ಲ. कार्य में सब वस्तु में लगाएंगे लेकिन अपनेपन का भाव नहीं होगा. ಎಲ್ಲಿ ಯಾರ ಮನೆ ಯಾವ ಸ್ಥಾನಕ್ಕೆ ಅತಿಥಿಗಳಾಗಿ ಹೋಗಿರ್ತಾರೋ ಅಲ್ಲಿರೋ ಎಲ್ಲ ವಸ್ತುಗಳನ್ನ ಉಪಯೋಗಿಸ್ತಾರೆ, ಆದರೆ ತನ್ನತನದ ಭಾವ ಅದರಲ್ಲಿ ಇರೋದಿಲ್ಲ. सब साधनों को अपनाते हुए भी जितना न्यारे उतना बाप के प्यारे रहते हैं. ಎಲ್ಲ ಸಾಧನಗಳನ್ನ ತನ್ನದನ್ನಾಗಿ ಮಾಡ್ಕೊಳ್ತಾನೋ ಉಪಯೋಗಿಸ್ತಾನೋ ಎಷ್ಟು ನ್ಯಾರ ಅಷ್ಟು ಬಾಬುವರಿಗೆ ಪ್ಯಾರ ಇರ್ತಾರೆ. ದೇಹ ದೇಹದ ಸಂಬಂಧ ಹಾಗೂ ವೈಭವಗಳಿಂದ ಸಹಜ ನಿರ್ಲಿಪ್ತವಾಗಿರ್ತಾರೆ. ಎಷ್ಟು ಅತಿಥಿತನ, ನಾನು ಅತಿಥಿ ಅನ್ನೋ ವೃತ್ತಿಯಲ್ಲಿರ್ತಾರೋ ಅಷ್ಟು ಪ್ರವೃತ್ತಿ ಶ್ರೇಷ್ಠ ಮತ್ತು ಉನ್ನತವಾಗಿರುತ್ತೆ. ಅಂದರೆ ಅತಿಥಿಗಳು ಎಲ್ಲಿಗೆ ಹೋಗಿರ್ತಾರೆ, ಯಾರ ಮನೆ ಯಾವ ಸ್ಥಾನದಲ್ಲಿ, ಅಲ್ಲಿ ಎಲ್ಲ ವಸ್ತು ಉಪಯೋಗಿಸ್ತಾರೆ, ಎಲ್ಲರ ಸಂಬಂಧದಲ್ಲಿ ಬರ್ತಾರೆ, ಎಲ್ಲೂ ನಾನು ನಂದು ಅನ್ನೋದು ಇರೋದಿಲ್ಲ. ನಿರ್ಲಿಪ್ತವಾಗಿ ಯಾವಾಗ ಈ ಅತಿಥಿತನದ ವೃತ್ತಿ ಇರುತ್ತೋ ಅಷ್ಟು ಪ್ರವೃತ್ತಿ ಶ್ರೇಷ್ಠ ಮತ್ತು ಉನ್ನತವಾದ ಸ್ಥಿತಿ ಇರುತ್ತೆ. ಸ್ಲೋಗನ್, अपने स्वभाव को निर्मल बना दो तो हर कदम में सफलता समाई हुई है. ತನ್ನ ಸ್ವಭಾವವನ್ನು ನಿರ್ಮಲ ಮಾಡ್ಕೊಳ್ಳಿ, ಸ್ವಚ್ಛ, ಆಗ ಪ್ರತಿ ಒಂದು ಹೆಜ್ಜೆಯಲ್ಲೂ ಸಫಲತೆ ಅಡಗಿದೆ. ಅವ್ಯಕ್ತ ಇಶಾರೆ, ಏಕತೆ ಮತ್ತು ವಿಶ್ವಾಸದ ವಿಶೇಷತೆಯಿಂದ ಸಫಲತಾ ಸಂಪನ್ನರಾಗಿ दुनिया के आगे अब यही वास्तविकता दिखानी है कि हम सब एक है, एक के है, एक रस ಸ್ಥಿತಿ वाले है. ಪ್ರಪಂಚದ ಮುಂದೆ ಇದೇ ವಾಸ್ತವಿಕತೆಯನ್ನು ತೋರಿಸ್ಬೇಕು. ನಾವೆಲ್ಲರೂ ಒಂದು, ಒಬ್ಬರವರು, ಏಕರಸ ಸ್ಥಿತಿಯವರು. ಏಕ ಕಿ ಲಗನ್ ಮೇ ಮಗನ್ ರಹೆ, ಏಕ ಕಾ ನಾಮ್ ಪ್ರತ್ಯಕ್ಷ ಕರ್ನೆ ವಾಲೆ. ಒಬ್ಬರ ಲಗನಲ್ಲಿ ಮಗ್ನವಾಗಿದ್ದು ಒಬ್ಬರ ಹೆಸರನ್ನು ಪ್ರತ್ಯಕ್ಷ ಮಾಡುವಂಥವರು. ಈಗ ಈ ಥರ ನ್ಯಾರ ಹಾಗೂ ಪ್ಯಾರ ಗೋಲ್ಡನ್ ಸ್ಥಿತಿಯ ಧ್ವಜವನ್ನ ಹಾರಿಸುವಂಥವ್ರು. छोटे हो या बड़े हो, बीमार हो या स्वस्थ हो, महारथी हो व घोड़े सवार, सभी एक मत होकर सहयोगी बनो, सहज सफलता मूर्त बन जाएंगे. ನೀವು ಯಾರೇ ಆಗಿರ್ಬೋದು, ಚಿಕ್ಕವರಿರ್ಬೋದು, ದೊಡ್ಡವರಿರ್ಬೋದು, ರೋಗಿ ಇರ್ಬೋದು, ಸ್ವಸ್ಥವಾಗಿರೋರು ಇರ್ಬೋದು, ಮಹಾರಥಿ ಇರ್ಬೋದು, ಕುದುರೆ ಸವಾರಿ, ಯಾರೇ ಆಗಿರಲಿ, ಟೋಟಲ್ ಎಲ್ಲರದು ಏಕಮತ, ಬಾಬೋರೊಬ್ಬರ ಶ್ರೀಮತದಲ್ಲಿ ನಡೆದು ಪರಸ್ಪರ ಸಹಯೋಗಿಗಳಾಗಿ ಆಗ ಸಹಜ ಸಫಲತಾ ಮೂರ್ತಿಗಳಾಗ್ತೀರಿ. ಅಂದರೆ ಸಫಲತೆಗೆ ಆಧಾರ ಏಕತೆ ಮತ್ತು
ವಿಶ್ವಾಸ. ಎಲ್ಲರೂ ಭಿನ್ನ ಆದರೂ ಏಕ್. ಇವರೆಲ್ಲರೂ ಒಬ್ಬರು ಶ್ರೀಮತದಂತೆ ನಡೆಯೋರು, ಒಂದೇ ಜ್ಞಾನ, ಎಲ್ಲದರಲ್ಲೂ ಒಂದು ಅನ್ನೋದು ಕಾಣಬೇಕು. ಅದೇ ಸಫಲತೆಗೆ ಆಧಾರ. ಎಲ್ಲರಿಗೂ ತ್ರಿಮೂರ್ತಿ ಮಹಾಶಿವ ಜಯಂತಿ 90 ವರ್ಷಗಳ ಬಾಬೋರ ಅವಿರತವಾದ ಸೇವೆ. ಇವತ್ತು ಬಾಬೋರ ಸಂದೇಶವನ್ನ ಎಲ್ಲರಿಗೂ ಕೊಡ್ತಾ, ಬಾಬೋರ ಜನ್ಮದಿನಕ್ಕೆ ನಾವು ಗಿಫ್ಟ್ ಕೊಡ್ತಾ, ಬಾಬೋರ ಗಿಫ್ಟನ್ನು ಸ್ವಯಂ ಅನುಭವ ಮಾಡ್ತಾ ಈ ಶಿವರಾತ್ರಿಯನ್ನ ಆಚರಣೆ ಮಾಡೋಣ. ಆವಾಗ ಬಾಬೋರ್ ಎಲ್ಲರ ಅವಶ್ಯಕತೆಗಳನ್ನು ಪೂರ್ಣ ಮಾಡ್ತಾರೆ. ಯಾರು ಫಸ್ಟ್ ಡಿವಿಷನ್ ಬರೋ ಗಿಫ್ಟ್ ತಗೊಳ್ಳುವಂಥವರು ಪ್ರತಿ ಶ್ವಾಸ ಪ್ರತಿ ಸಂಕಲ್ಪವನ್ನ ಸಮರ್ಥ ಮಾಡ್ಕೊಳ್ತಾರೆ. ಅಂದ್ರೆ ವ್ಯರ್ಥದ ಸಂಪೂರ್ಣ ಸಮಾಪ್ತಿ. ದೇವತೆಗಳಿಗೆ ಹೆಂಗೆ ಪುರುಷಾರ್ಥ ಅಂದ್ರೆ ಏನು ಗೊತ್ತಿರಲ್ವೋ, ಹಂಗೆ ಬ್ರಾಹ್ಮಣರಿಗೆ ವ್ಯರ್ಥ ಅಂದ್ರೆ ಏನು ಗೊತ್ತಿಲ್ಲದೆ ಇರೋಷ್ಟು ಪ್ರತಿ ಶ್ವಾಸ ಸಂಕಲ್ಪದ ಖಜಾನೆಯನ್ನ ಸಮರ್ಥ ಮಾಡ್ಕೊಳ್ತಾರೆ. ಯಾರ ಹೃದಯ ವಿಶಾಲವಾಗಿದೆ, ಸತ್ಯವಾಗಿದೆ, ಬಾಬೋರ್ ಅವರಿಗೆ ವರದಾನ ಕೊಡ್ತಾರೆ. ಉನ್ಕಿ ಜರೂರತ್ ಪೂರಿ ಹೋಗಿ, ಅವರ ಅವಶ್ಯಕತೆಗಳನ್ನ ನಾನು ಪೂರ್ಣಗೊಳಿಸ್ತೀನಿ ಅಂತ. ಅಚ್ಚಾ, ಓಂ ಶಾಂತಿ.